ಅಶ್ವಿನಿ ಅವರೇ ನಮಸ್ಕಾರ. ನಮಸ್ಕಾರ. ರಮೇಶ್ ಅವರೇ ತಮಗೂ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಹೇಳಿ ಅಶ್ವಿನಿ ಅವರೇ, ಎಲ್ಲಿಯವರು ನೀವು, ಏನು ನಿಮ್ಮ ವಿದ್ಯಾಭ್ಯಾಸ ಹೇಳಿ ನಿಮ್ಮ ಬಗ್ಗೆ. ನಾನು ಈಗ ಸದ್ಯಕ್ಕೆ ಕೆಂಪೇನಟ್ಟಿ ಹನೂರು ತಾಲೂಕು ಕೊಳ್ಳೇಗಾಲದಿಂದ ಬರ್ತಾ ಇದ್ದೀನಿ. ಅಲ್ಲಿ ನಮ್ಮ ಜಮೀನಿದೆ. ವೃತ್ತ ನಾನು ಬೆಂಗಳೂರಲ್ಲೇ ಹುಟ್ಟಿ ಬೆಳೆದಿದ್ದು. ಈಗಲೂ ನಾನು 27 ಇಯರ್ಸಿಂದ ಕೆಲಸದಲ್ಲಿದ್ದೀನಿ. ಮಲ್ಟಿನ್ಯಾಷನಲ್ ಬ್ಯಾಂಕ್ಸಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ವಿದ್ಯಾಭ್ಯಾಸ ಅಶ್ವಿನಿ ಅವರೇ? ನಾನು BCom ಮಾಡಿ MBA ಮಾಡಿದೆ, 1994 ಬ್ಯಾಚ್ ನಂದು. ಆಮೇಲೆ ನನಗೆ ಇಮಿಡಿಯೇಟಾಗೆ ಕೆಲಸ ಸಿಕ್ತು. ಥಾಮ್ಸನ್ ರಾಯ್ಟರ್ಸಲ್ಲಿ ಫಸ್ಟ್ ಕೆಲಸ ಮಾಡಿದ್ದು ನಾನು. ನಂತರ ಡಿಫ್ರೆಂಟ್ ಬ್ಯಾಂಕ್ಸಲ್ಲಿ ಕೆಲಸ ಮಾಡಿದೆ. 27 ಇಯರ್ಸಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾವು ಚಿಕ್ಕಂದಿಂದ ಬೇಸಿಗೆ ರಜೆಗೆ ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ವಿ ಹಳ್ಳಿಗೆ. ಅಲ್ಲಿ ನಮ್ಮ ತಾಯಿಯವ್ರ ಊರಲ್ಲಿ ಜಮೀನಿತ್ತು ನಮ್ಮ ತಾತ ಅವ್ರದ್ದು. ಹಾಗಾಗಿ ನಮಗೆ ಹಳ್ಳಿ ಅಭ್ಯಾಸ ಸ್ವಲ್ಪ ಇತ್ತು, ಆದರೆ ತೋಟ ಮಾಡಿ ಅಭ್ಯಾಸ ಇರಲಿಲ್ಲ. ಆದರೆ ಹೀಗೆ ಹೋಗಿ ಆಟ ಆಡಿ ತೋಟ ಎಲ್ಲ ನೋಡಿ ಅಭ್ಯಾಸ ಇತ್ತು. ಹಾಗಾಗಿ ಒಂದು ಮನಸ್ಸಲ್ಲಿ ಆಸೆ ಇತ್ತು, ತೋಟ ತೊಗೋಬೇಕು, ಅಂದರೆ ತೋಟದಲ್ಲಿ ಇರಬೇಕು ಅಂತ, ಮಾಡಬೇಕು ಅನ್ನೋ ಅಷ್ಟು ಗುರಿ ಇರಲಿಲ್ಲ ಆಗ ಚಿಕ್ಕಂದ್ರಲ್ಲಿ. 2008 ನಮ್ಮ ತಾಯಿಯವರು ಒಂದು ತೋಟ ಇದೆ ತೊಗೊಳ್ಳೋಣ ಅಂತ ಹೇಳಿದ್ರು. ನಮಗೂ ಇಂಟ್ರೆಸ್ಟ್ ಇತ್ತು, ನನಗೂ ನಮ್ಮ ಯಜಮಾನ್ರಿಗೂ. ನಮ್ಮ ಯಜಮಾನ್ರು ಬಂದು KR ನಗರದವರು. ಆದರೂ ಅವರು ಮುಂಬೈಯಲ್ಲಿ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಲ್ಲಿ ಕರಿಯರ್ ಮಾಡಿದ್ದವರು. ನಮಗಿಬ್ಬರಿಗೂ ತೋಟ ಎಲ್ಲ ನೋಡಿ ಅಭ್ಯಾಸ ಇರೋದ್ರಿಂದ ತಗೊಂಡ್ವಿ. 2018 ನಾನು ಇಂಡಿಯಾನಲ್ಲಿರಲಿಲ್ಲ, ಬ್ಯಾಂಕ್ ಕೆಲಸದ ಮೇಲೆ ಹೊರದೇಶಕ್ಕೆ ಹೋಗಿದ್ದೆ. ಆಗಲೇ ನನ್ನ ಹಸ್ಬೆಂಡು GK-VKಗೆಲ್ಲ ಹೋಗಿ ತುಂಬ ಟೆಕ್ನಿಕಲ್ ಆಗಿ ಫಾರ್ಮಿಂಗ್ ಅಂದರೆ ಏನು, ಫಾರ್ಮಿಂಗಲ್ಲಿರೋ ಒಳ್ಳೆಯದೇನು ಕೆಟ್ಟದೇನು ಎಲ್ಲ ಡೀಟೇಲಾಗಿ ಕರೆಕ್ಟಾಗಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ತುಂಬ ಇಂಟ್ರೆಸ್ಟ್ ಬೆಳೆಸ್ಕೊಂಡ್ರು. ಅದರಲ್ಲಿ ನ್ಯಾಚುರಲ್ ಫಾರ್ಮಿಂಗಲ್ಲೆಲ್ಲ ತುಂಬ ಇಂಟ್ರೆಸ್ಟ್ ಬೆಳೆಸ್ಕೊಂಡು ಅವ್ರು ಅಲ್ಲೇ ಹೋಗಿ ಬ್ರೋಷರೆಲ್ಲ ತೊಗೊಂಡು ತುಂಬ ಯೂಟ್ಯೂಬಲ್ಲೆಲ್ಲ ವಿಷಯಗಳು ತಿಳ್ಕೊಂಡು ತುಂಬ ಥಿಯರಿಟಿಕಲ್ ಆಗಿ ಎಲ್ಲ ತಿಳ್ಕೊಂಡಿದ್ರು. ಆಮೇಲೆ ನಮಗೆ ಒಳ್ಳೆಯ ಆಪರ್ಚುನಿಟಿ ಇನ್ನೂ ಸಿಕ್ಕಿರಲಿಲ್ಲ. ನಾವು ಅಲ್ಲಿ ಹೋಗಿ ನೆಲೆಸಿ ಮಾಡೋಕ್ಕಾಗಿಲ್ಲ, ಯಾಕಂದರೆ ನಮ್ಗೆ ಫ್ಯಾಮಿಲಿ ಇತ್ತು. ನಮಗೆ 2 ಗಂಡು ಮಕ್ಕಳಿದ್ದಾರೆ, ಅವರು ಓದ್ತಾ ಇದ್ರು. ನಾನು ಕೆಲಸದಲ್ಲಿದ್ದೆ, ಅವರು ಕೆಲಸದಲ್ಲಿದ್ದರು. ಹಾಗಾಗಿ ನಮಗೆ ಅಲ್ಲಿ ಹೋಗಿ ನೆಲೆಸಿ ನ್ಯಾಚುರಲ್ ಫಾರ್ಮಿಂಗ್ ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಇನ್ನೂ ಆಪರ್ಚುನಿಟಿ ಸಿಕ್ಕಿರಲಿಲ್ಲ. ಆದರೆ ಆವಾಗ ಏನಾಯಿತು, ನಮಗೆ ಜಸ್ಟ್ ಕರೋನಾಗ ಮುಂಚೆ ನಾವು ಬೋರ್ವೆಲ್ ಹಾಕ್ಸೋಣ ಎನಿವೆ ಅಂತ ನನ್ನ ಹಸ್ಬೆಂಡ್ ಒಂದು ಇನಿಷಿಯೇಟಿವ್, ನಾನು ಹೊರದೇಶದಲ್ಲಿರೋದ್ರಿಂದ ಇವ್ರಿಗೆ ಸ್ವಲ್ಪ ಬಿಡುವು ಇರ್ತಿತ್ತು, ವೀಕೆಂಡ್ಸಲ್ಲಿ ಬಂದು ಬೋರ್ವೆಲ್ ಎಲ್ಲ ಹಾಕ್ಸಿದ್ರು. ಅದೇನು ನಮಗೆ ಕೋಇನ್ಸಿಡೆನ್ಸು ಏನೋ ಗೊತ್ತಿಲ್ಲ, ಆಗ ಕರೋನಾ ಸ್ಟಾರ್ಟ್ ಆಯಿತು 2020. ಹಾಗಾಗಿ ಏನಾಯಿತು, ಇವರು ಸ್ಟಾರ್ಟ್ ಮಾಡಿದರು. ಇವರು ನಮ್ಮ ಚಿಕ್ಕ ಮಗನಿಗೆ ಸ್ವಲ್ಪ ನೆಗಡಿ ಜಾಸ್ತಿ ಆಗ್ತು. ಈ ಕರೋನಾ ಬಗ್ಗೆ ತಿಳ್ಕೊಂಡು ನಾವು ಇವ್ರಿಗೂ ಸ್ವಲ್ಪ ಊರಲ್ಲೇ ಕಳಿಸ್ಬಿಟ್ವಿ. ಇವರು ಸ್ಟಾರ್ಟ್ ಮಾಡಿದರು, ಲೇಬರ್ಸ್ ಜೊತೆ ಎಲ್ಲ ಸೇರಿಕೊಂಡು ಸ್ವಲ್ಪ ಸ್ಟಾರ್ಟ್ ಮಾಡಿದರು. ಮತ್ತು ನನ್ನ ದೊಡ್ಡ ಮಗ IIT ಡೆಲ್ಲಿಯಲ್ಲಿ MTech ಮಾಡ್ತಾ ಇದ್ದಾಗ ನಾವಿಬ್ಬರು ವರ್ಕ್ ಫ್ರಮ್ ಹೋಮ್ ಇದ್ವಿ. ಮತ್ತು ನಾವಿಬ್ಬರು ಇವ್ರ ಜೊತೆನೇ ಸೇರಿಕೊಂಡ್ವಿ. ಆಮೇಲೆ ನಾನು ಆ ಹೊರದೇಶದ ಕೆಲಸ ಬಿಟ್ಟು ಇಂಡಿಯಾಗೆ ಟ್ರಾನ್ಸ್ಫರ್ ಮಾಡಿಸ್ಕೊಂಡ್ಬಿಟ್ಟಿದ್ದೆ. ಅಷ್ಟೊತ್ತಿಗೆ ಕೆಲಸ. ಏನು ಕೆಲಸ ಮಾಡ್ತೀರಿ ಅಶ್ವಿನಿ ಅವರೇ ಬ್ಯಾಂಕಲ್ಲಿ ತಾವು? ನಾನು ಇನ್ವೆಸ್ಟ್ಮೆಂಟ್ ಬ್ಯಾಂಕಿಂಗ್ ಪ್ರೊಫೆಷ್ನಲ್ಲು. ನಂದು ಸೆಕ್ಯೂರಿಟೀಸ್ ಪ್ರೊಸೆಸಿಂಗು, ಡೆರಿವೇಟಿವ್ಸ್ ಟ್ರೇಡಿಂಗ್, ಬ್ಯಾಕ್ ಆಫೀಸು ಮತ್ತು ಮಿಡಲ್ ಆಫೀಸ್ ಪ್ರೊಸೆಸಿಂಗ್ ಅಂತ ಇರುತ್ತೆ. ಏನು ಟ್ರೇಡಿಂಗ್ ಆಗುತ್ತೋ ಅದರದ್ದು ನಮ್ಮದು ಟ್ರೇಡ್ ಡೀಟೇಲ್ಸ್ ಬರುತ್ತೆ. ಆ ಟ್ರೇಡ್ ಡೀಟೇಲ್ಸ್ನ ನಾವು ಸೆಟಲ್ಮೆಂಟು ಮತ್ತು ಪ್ರಾಸೆಸಿಂಗ್ ಎಲ್ಲ ಮಾಡಿ ಜನರಿಗೆಲ್ಲ ಟ್ರೈನಿಂಗ್ ಕೊಟ್ಟು ಟೆಕ್ನಾಲಜಿ ಜೊತೆ ಡೀಟೇಲಾಗಿ ಕೆಲಸ ಮಾಡಬೇಕು ಆಟೋಮೇಷನ್ಗೆ. ಕರೋನಾ ನಿಮ್ಮನ್ನು ಬಲವಂತದ ಕೃಷಿಕರನ್ನಾಗಿ ಮಾಡಿತು. ಹಾಂ, ಆದರೆ ನಮಗೆ ತುಂಬ 4 ಜನ ನನ್ನ ಮಕ್ಕಳು ನಾವಿಬ್ಬರು ತುಂಬ ಪ್ಯಾಷನೇಟಾಗಿ ಮಾಡಿದ್ವಿ. ಆ ವರ್ಷ ನಮಗೆ ಕಮರ್ಷಿಯಲ್ ಮೈಂಡ್ಸೆಟ್ ನಾವು ಮಾಡಿರಲಿಲ್ಲ. ಟೆಕ್ನಿಕಲ್ ಡೀಟೇಲ್ಸ್ ಎಲ್ಲ ನಮ್ಮ ಹಸ್ಬೆಂಡ್ ಕವರ್ ಮಾಡ್ತಾರೆ. ಆದರೆ ನಮಗೆ ನಾವೇ ಬೆಳೆಸಿ ನಾವೇ ತಿನ್ನಬೇಕು. ಎನಿವೇ ನಮಗೆ ಕರೋನಾಯಿಂದ ತರಕಾರಿಗಳು ಹೊರಗಡೆಯಿಂದ ತೊಗೊಳಕ್ಕಾಗ್ತಿರ್ಲಿಲ್ಲ. ಇದೆಲ್ಲ ನಮ್ಗೆ ಐಡಿಯಾ ಇದ್ದು ನಾವೆಲ್ಲ ಸೇರಿ ಕೆಲಸ ಮಾಡಿದ್ವಿ. ಆ ವರ್ಷ ಬಹಳ ಖುಷಿಯಾಗಿದ್ವಿ. ತುಂಬ ಬೆನಿಫಿಟ್ಸ್ ಇತ್ತು. ತೋಟದಲ್ಲಿರೋದು ಒಂದು ಚಿಕ್ಕ ಮನೆ ಕೂಡ ಇಮಿಡಿಯೇಟಾಗಿ ಕಟ್ಕೊಂಡ್ವಿ, ಒಂದು ಹಂಚಿನ ಮನೆ ಕಟ್ಕೊಂಡ್ವಿ. ಚೆನ್ನಾಗಿ ಎಲ್ಲ ಡೆವಲಪ್ ಆಯಿತು. ಹೇಳಿ ರಮೇಶ್ ಅವರೇ, ನಿಮ್ಮ ಬಗ್ಗೆ ಹೇಳಿ. ಈಗ ಅದೇ ನಾವು ಶ್ರೀಮತಿಯವರು ಹೇಳೋ ಪ್ರಕಾರ ನಾವು ಹನ್ನೂರು ತಾಲೂಕಿಂದ ಅಲ್ಲಿ ಕೆಂಪೇನಟ್ಟಿ ಅಂತ ಊರಿದೆ, ಅಲ್ಲಿ ನಮ್ಮ ಜಮೀನಿದೆ, 4.5 ಎಕರೆ ಜಮೀನು. ಅಲ್ಲಿ ನಾವು ಆರ್ಗ್ಯಾನಿಕ್ಕು ಮಾಡೋಣ ಅಂತ ಇದ್ವಿ ತುಂಬ ದಿವಸದಿಂದ. ಬಟ್ ಅದು ಪ್ರಾಕ್ಟಿಕಲಾಗಿ ಮಾಡೋಕ್ಕೆ ಅವಕಾಶ ನಮಗೆ ಕರೋನಾ ಟೈಮಲ್ಲಿ ಸಿಕ್ತು. ನಾವೆಲ್ಲ ಫ್ಯಾಮಿಲಿ ಅಲ್ಲೇ ಇದ್ವಿ, ತೋಟಲ್ಲಿ ಇದ್ವಿ, ಶುರು ಮಾಡಿದ್ವಿ. ಅಲ್ಲ, ನಿಮ್ಮ ಮೂಲ KR ನಗರ ಅಂತಾರೆ? KR ನಗರ ನಮ್ಮ ಮೂಲ. ನಮ್ಮ ತಂದೆ ಊರು KR ನಗರ. ನಾವು ಜಮೀನು ತಗೊಂಡಿರೋದು ನಮ್ಮ ಅತ್ತೆ ಊರಲ್ಲಿ. ನಿಮ್ಮ ತಂದೆ ತಾಯಿ ರೈತರ? ತಂದೆ ತಾಯಿ ರೈತರೇ ಇಲ್ಲ, ಬಟ್ ನಮ್ಮ ಜಮೀನಿತ್ತು. ನಮ್ಮ ತಾತ ಅವ್ರ ರೈತರು. ಹೌದಾ? ತಾತ ಅವರ ಏನು ಬೆಳೀತಿದ್ರು ಅವರು? ಎಲ್ಲ ಥರದ ಧಾನ್ಯಗಳು ಬೆಳೀತಾ ಇದ್ರು, ಅಕ್ಕಿ, ರಾಗಿ, ಬೇರೆ ಥರ. ಬಟ್ ಅದು ಏನು ಮಳೆ ಏನು ಯಾವಾಗ ಬರುತ್ತೆ ಆ ಇದರಲ್ಲಿ ಬೋರ್ವೆಲ್ಲು ಫೆಸಿಲಿಟೀಸ್ ಎಲ್ಲ ಇರಲಿಲ್ಲ. ನೀವು ಜಮೀನ ಹನೂರು ತಾಲೂಕಲ್ಲಿ ತಗೊಳಕ್ಕೆ ಏನು ಕಾರಣ?
ಅಲ್ಲಿ ನಮಗೆ ಆ್ಯಕ್ಚುಲಿ ಒಂದು ಸಪೋರ್ಟ್ ಇತ್ತು. ಇವರು ನಮ್ಮ ಶ್ರೀಮತಿಯವ್ರದ್ದು ಮಾವವ್ರ ಅಲ್ಲೇ ಜಮೀನಿತ್ತು, ಅವ್ರದ್ದು ಎದುರುಗಡೆ ಜಮೀನಿತ್ತು. ಮುಂದೆ ಕೃಷಿ ಮಾಡಿದ್ರೆ ನಾವು ಅಲ್ಲಿ ಜಮೀನು ಮುಂದೆ ಒರೆಸಿದ್ರೆ ಅವಾಗ ನಮಗೆ ಸಪೋರ್ಟ್ ಇರುತ್ತೆ. ಅವರು ಸ್ವಲ್ಪ ಸಲಹೆನೂ ತಗೋಬೋದಿತ್ತು. ಆ ಕಾರಣಕ್ಕೆ ನಾವು ಅಲ್ಲಿ ತಗೊಂಡಿದ್ವಿ. ಬೋರ್ವೆಲ್ ಹಾಕ್ಸಿದ್ರ? ಆಮೇಲೆ ಬೋರ್ವೆಲ್ ಹಾಕ್ಸಿದ್ವಿ. ಓಕೆ, ನೀರು ಚೆನ್ನಾಗಿ ಸಿಕ್ಕಿದ್ಯಾ? ನೀರು ಚೆನ್ನಾಗಿ ಸಿಕ್ತು. ಓಕೆ, ಅದು ಖಾಲಿ ಜಮೀನ ನೀವು ತಗೊಂಡಾಗ? ಖಾಲಿ ಜಮೀನಿತ್ತು. ಓಕೆ. ಅದರಲ್ಲಿ ಏನು ಗಿಡ ಮರಗಳು ಯಾವುದು ಇರಲಿಲ್ಲ. 1-2 ಮರ ಇತ್ತು, ತೆಂಗಿನ ಸಸ್ಯ 2 ಇತ್ತು. ಬೇರೆ ಬರಗಾಲ 2 ವರ್ಷ ಇರೋಕ್ಕಿಂತ ಅವಾಗಿಂದ ಅದು ಏನೂ ಇರಲಿಲ್ಲ ಜಮೀನಲ್ಲಿ. ಆ ಜಮೀನು ತಗೊಂಡ್ಮೇಲೆ ನಾನು ಆರ್ಗ್ಯಾನಿಕ್ ಮಾಡಬೇಕಂದ್ರೆ ತುಂಬ ರಿಸರ್ಚ್ ಮಾಡಿ ಅವಾಗ ಏನಕ್ಕೆ ರೈತರಿಗೆ ಏನು ಈ ಥರ ಪ್ರಾಬ್ಲಮ್ ಆಗ್ತಾಯಿದೆ, ಏನಕ್ಕೆ ನಾವು ಇದು ಆರ್ಗ್ಯಾನಿಕ್ ಮಾಡಬೇಕು, ಏನಕ್ಕೆ ಇಷ್ಟು ಕಾಸ್ಟ್ ಜಾಸ್ತಿ ಆಗ್ತಾಯಿದೆ ಅಂತ ಯೋಚನೆ ಮಾಡುವಾಗ ನಮಗೆ ಕಂಡು ಬಂದಿದ್ದು ಒಂದು ನೀರು ಪ್ರಾಬ್ಲಮ್ ಯಾವಾಗಲೂ ರೈತರು ಹೇಳ್ತಾಯಿದ್ರು. ಇನ್ನೊಂದು ಮಾರ್ಕೆಟಿಂದ ಎಲ್ಲ ತಗೋಬೇಕು ಅವರು. ಕೆಮಿಕಲ್ ಫಾರ್ಮಿಂಗ್ ಮಾಡುವಾಗ ಎಲ್ಲ ಥರದ ಪೆಸ್ಟಿಸೈಡ್ಸ್ ಇರಲಿ, ಫರ್ಟಿಲೈಸರ್ಸ್ ಎಲ್ಲ ಮಾರ್ಕೆಟಿಂದ ತೆಗಿಬೇಕು. ಎಲ್ಲ ಕಂಪ್ನಿ ಮೇಲೆ ಡಿಪೆಂಡ್ ಆಗಿತ್ತು. ಅದು ಮುಂಚೆ ನಾನು ನೋಡುವಾಗ, ನಾವು ಚಿಕ್ಕದಿರುವಾಗ ನಮ್ಮ ತಾತವ್ರು ಮಾಡುವಾಗ ನಾನು ಯಾವುದಕ್ಕೂ ಅವ್ರು ಮಾರ್ಕೆಟ್ ಹೋಗ್ತಾ ಇರಲಿಲ್ಲ. ಮುಂಚೆ ಎಲ್ಲದಕ್ಕೂ ಅಲ್ಲೇ ನೈಸರ್ಗಿಕವಾಗಿ ಬೆಳೆಸ್ತಾಯಿದ್ರು. ನಮ್ಮ ಮಳೆ ನೀರೇ ಎಲ್ಲ ಬೆಳೆ ಬೆಳೆಸ್ತಾಯಿತ್ತು. ಆಮೇಲೆ ಎಲ್ಲ ಧಾನ್ಯಗಳು ಮನೇಲಿ ಇರ್ತಾಯಿತ್ತು. ಸೊ ಯಾವುದೂ ಕೊಟ್ಟಿಗೆ ಇರಲಿಲ್ಲ. ಮತ್ತು ಏನಕ್ಕೆ ಇದು ಫಾರ್ಮರ್ಸ್ ಎಲ್ಲ ಶಿಫ್ಟ್ ಆಗಿದ್ದಾರೆ ಕೆಮಿಕಲ್ ಫಾರ್ಮಿಂಗ್ಗೆ, ಅದು ಫಾಸ್ಟಾಗಿ ಗ್ರೋ ಆಗೋಕ್ಕೆ. ಆಮೇಲೆ ಕೆಮಿಕಲ್ ಹಾಕಿದ್ರೆ ಏನೇನು ಅದರಲ್ಲಿ ಡಿಸ್ಅಡ್ವಾಂಟೇಜಸ್ ನಾನೆಲ್ಲ ತಿಳ್ಕೊಂಡೆ. ಸಾವಯವಕ್ಕೆ ಮಾಡೋಣ ಅಂತ ಮಾಡುವಾಗ ನಾನು ಇಂಡಿಪೆಂಡೆಂಟಾಗಿ ನಾವು ಯಾವುದ್ರ ಮೇಲೇ ಇವಾಗ ಡಿಪೆಂಡ್ ಇಲ್ಲ, ಮಾರ್ಕೆಟ್ ಮೇಲೆ ಡಿಪೆಂಡ್ ಇಲ್ಲ. ಫಸ್ಟು ನೀರು ಸಮಸ್ಯೆ ಇತ್ತು. ನೀರು ಸಮಸ್ಯೆಗೆ ಏನು ಮಾಡಿದೆ ಅಂದರೆ ನಾನು ಒಂದು ರೀಚಾರ್ಜ್ ಗುಂಡಿ ಅಂತ ಮಾಡಿದೆ. ರೀಚಾರ್ಜ್ ಗುಂಡಿ ಮಾಡುವಾಗ ಅದು ಏನು ಮಳೆ ನೀರು ಯಾವ ಕಡೆ ಹರಡುತ್ತೆ ಅದೆಲ್ಲ ಒಂದು ಕಡೆ ಶೇಖರಣೆ ಆಗುತ್ತೆ, ನಮ್ಮ ಬೋರ್ವೆಲ್ ರೀಚಾರ್ಜ್ ಆಗುತ್ತೆ. ಅದು ಒಂದು ನೀರು ಸಮಸ್ಯೆ ನನಗೆ ಆಲ್ಮೋಸ್ಟು 75% ನನಗೆ ಸಾಲ್ವ್ ಆಯಿತು. ಬೇಲಿ ಹಾಕಿದರೆ ಸುತ್ತ? ಅದಕ್ಕೆ ಸುತ್ತ ಬೇಲಿ ಹಾಕಿದ್ದೀನಿ. ಸುತ್ತ ಬೇಲಿ ಹಾಕಿ ಸುತ್ತ ಮರಗಳು ಹಾಕಿದ್ದೀನಿ. ಏನೇನು ಮರ ಹಾಕಿದ್ದೀರಿ? ಟೀ ಕುಡ್ ಹಾಕಿದ್ದೀನಿ, ಆಮೇಲೆ ಬಂಬೂ ಟ್ರೀ ಹಾಕಿದ್ದೀನಿ. ಯಾವ್ದು ಹಾಕಿದ್ರಿ? ಬಂಬೂ ಅಂದರೆ ನನಗೆ ಅದು ಬ್ರ್ಯಾಂಡ್ ಏನೋ ಗೊತ್ತಿಲ್ಲ, ಬಟ್ ಯಾವುದೋ ಒಂದು ಬಂಬೂ ಟ್ರೀ ಹಾಕಿದ್ದೀನಿ. ಆ ಬಂಬೂ ಟ್ರೀ ಹಾಕೋದು ಒಂದು ಕಾರಣ ಏನಂದರೆ, ಪ್ರತಿ ವರ್ಷ ಮಳೆ ಬರುತ್ತೆ, ಆಮೇಲೆ ನಿಮ್ಮ ಜಮೀನು ನೀರೆಲ್ಲ ಹೋಗಿ ಆ ಮಣ್ಣೆಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಆ ಕಚ್ಕೊಂಡು ಹೋಗಲ್ಲ ಇವಾಗ ಇದು ಹಾಕಿದ್ರೆ. ಆಮೇಲೆ ಇನ್ನೊಂದು ಏನು ನಮಗೆ ಅಂದರೆ, ಬೇಕಾದಷ್ಟು ಕಡೆ ನೀವು ಕೇಳಿರಬೇಕು, ಮಾಧ್ಯಮದಲ್ಲಿ ಕೇಳಿರಬೇಕು, ಅಲ್ಲಿ ನಿಮಗೆ ಗಾಳಿ ಬರುವಾಗ ಎಲ್ಲ ಮರಗಳು ಎಲ್ಲ ಇವಾಗ ಬಾಳೆ ಮರ ಹಾಕಿರ್ತೀರ, ಏನು ಮರ ಹಾಕಿರ್ತೀರ, ಅದಕ್ಕೆ ವಿಂಡೋ ಇದು ಬೇರೆ ಇರಲ್ಲ, ಓಪನ್ ಆಗಿರುತ್ತೆ. ಯಾರು ಮರ ಎಲ್ಲ ಕಟ್ ಮಾಡಿಬಿಟ್ಟು ಎಲ್ಲ ಬ್ಯಾರನ್ ಲ್ಯಾಂಡ್ ಮಾಡಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಅದು ಬಾರ್ಡ್ರಲ್ಲಿ ಹಾಕಿದ್ದೀನಿ. ಅದು ಬಾರ್ಡ್ರಲ್ಲಿ ಹಾಕಿರೋದ್ರಿಂದ 2 ಅಡ್ವಾಂಟೇಜ್. ಒಂದು, ಸಾಯಿಲ್ ನಿಮಗೆ ಹಾಗೆ ಇರುತ್ತೆ, ನಿಮ್ಮ ಮಣ್ಣು ಎಲ್ಲ ಆಚೆ ಹೋಗಲ್ಲ, ಮಣ್ಣು ಲಾಸ್ ಆಗಲ್ಲ. ಇನ್ನೊಂದು ಅಂದರೆ ನಿಮಗೆ ಜೋರಾಗಿ ಗಾಳಿ ಬಂದರೆ ನಿಮ್ಮ ಸಂರಕ್ಷಣೆ ಆಗುತ್ತೆ, ಅಲ್ಲೇ ಬ್ರೇಕ್ ಆಗುತ್ತೆ. ಅದಕ್ಕೆ ನಾನು ಸುತ್ತಮುತ್ತ ಇದು ಹಾಕಿದ್ದೆ. ತೇಗ ಬಿದಿರು ಬಿಟ್ಟು ಇನ್ನೇನು ಹಾಕಿದ್ರೆ? ತೇಗ ಹಾಕಿದ್ದೀನಿ, ಮತ್ತು ಲೀಮ್ ಗಿಡ ಇದೆ. ಲೀಮ್ ಗಿಡ ನಾವು ಔಷಧಿಗೆ ಯೂಸ್ ಮಾಡ್ತೀವಿ, ಅದಕ್ಕೋಸ್ಕರ ಲೀಮ್ ಗಿಡ ಹಾಕಿದ್ದೀನಿ. ಆಮೇಲೆ ಇದೆ ಬಂಬು ಗಿಡ ಹಾಕಿದ್ದೀನಿ ಅದು ಸುತ್ತ, ಮತ್ತು ಮಧ್ಯದಲ್ಲಿ ಮಾವಿನ ಗಿಡ ಹಾಕಿದ್ದೀನಿ. ಈಗ ನಿಮ್ಮ 4.5 ಎಕರೆ ಜಮೀನಲ್ಲಿ ಏನೇನು ಬೆಳೆ ಇದೆ ಹೇಳ್ಬಿಡಿ. ಅರಿಶಿನ ಹಾಕಿದ್ದೀನಿ. ಅರಿಶಿನ ಮೇನಾಗಿ ಬೆಳೆಸ್ತಾ ಇದ್ದೀವಿ ನಾವು. ಎಷ್ಟು ಎಕರೆ ಹಾಕ್ತೀರಿ ಅರಿಶಿನ? ಅರಿಶಿನ ಒಂದು 2 ಎಕರೆ. 2 ಎಕರೆ ಅರಿಶಿನ ಹಾಕಿದ್ದೀನಿ. 1 ಎಕರೆ ನಾನು ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಬೇರೆ ಕಾಳುಗಳು, ನಮ್ಮ ಏನೇನು ಮನೆಗೆ ಬೇಕಾಗುತ್ತೆ ಸಾಮಗ್ರಿ ಎಲ್ಲ ಅಲ್ಲಿ ಬೆಳೆಸ್ತಾ ಇದ್ದೀನಿ. ಅದರಲ್ಲಿ ಏನಾಗಿದೆ ಅಂದರೆ, ನಾನು ಯಾವುದನ್ನು ಆಚೆಯಿಂದ ತರಲ್ಲ. ನಾನು ಫರ್ಟಿಲೈಸರು ನಾನು ಅಲ್ಲೇ ಮಾಡ್ತೀನಿ, ಪೆಸ್ಟಿಸೈಡ್ಸು ಅಲ್ಲೇ ಮಾಡ್ತೀನಿ. ಪೆಸ್ಟಿಸೈಡ್ಸ್ಗೆ ನಾನು ಬರೀ 500 ರೂಪಾಯಿ ಖರ್ಚು ಮಾಡ್ತೀನಿ. 200 ಲೀಟರ್ ಮಾಡ್ತೀನಿ. 200 ಲೀಟರಲ್ಲಿ ನನಗೆ ಎಲ್ಲ ಸೊಪ್ಪು ಏನೇನು ಸಿಕ್ಕುತ್ತೆ ನನಗೆ ತೋಟದಲ್ಲಿ, ಅದೇ ಸೊಪ್ಪು ಹಾಕಿ ಮಾಡ್ತೀನಿ. ದನ ಸಾಕಿದ್ದೀರಾ? 2 ನಾಟಿ ಹಸು ಇದೆ. ಯಾವುದು ನಾಟಿ ತಳಿ ಅಂದರೆ? ನಾಟಿ ತಳಿ ಅಂದರೆ ಇದೆ ನಿಮ್ಮಲ್ಲಿ ಸಿಕ್ಕೋದು, ಇಲ್ಲಿ ಚಾಮರಾಜನಗರ ಸಿಕ್ಕೋದು. 2 ನಾಟಿ ಹಸು ಇಟ್ಟಿದ್ದೀನಿ. ಆಮೇಲೆ ಕೋಳಿ ಸಾಕಿದ್ದೀನಿ. ಎಷ್ಟಿದೆ ಕೋಳಿ? ಒಂದು 15 ಕೋಳಿ ಇದೆ. ಅದು ನಾಟಿ ಕೋಳಿನೇ. ಕುರಿ 1-2 ಇದೆ. ಹೌದಾ? ಅದು ಎಲ್ಲದಕ್ಕೆ ಹೆಲ್ಪ್ ಆಗುತ್ತೆ. ನಾಟಿ ಹಸುನೇ ನಮ್ಮ ಮೇನ್ ಇಂಪಾರ್ಟೆಂಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ. ನಾಟಿ ಹಸುವಿಂದ ಏನು ಗಂಜಲ ಬರುತ್ತೆ, ತೊಪ್ಪೆ ಬರುತ್ತೆ, ಅದರಲ್ಲಿ ನಾನು ಫರ್ಟಿಲೈಸರ್ ಮಾಡ್ತೀನಿ. ಒಳ್ಳೆಯದು. ಆಮೇಲೆ ಎಲ್ಲ ಸೊಪ್ಪುಗಳು ಸಿಕ್ಕುತ್ತಲ್ಲ, ಅದರಲ್ಲಿ ಪೆಸ್ಟಿಸೈಡ್ಸ್ ಮಾಡ್ತೀನಿ. ಈಗ ಅಶ್ವಿನಿ ಅವರೇ, ತಾವು ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಅಲ್ವಾ? ಈಗ ಹೇಳಿ, ವ್ಯವಸಾಯಕ್ಕೆ ಈ ಬಂಡವಾಳನ ಯಾವ ರೀತಿ ತೊಡಗಿಸಿದ್ರಿ? ಈ ವ್ಯವಸಾಯಕ್ಕೆ ಬಂಡವಾಳ ಹಾಕೋದು ಲಾಭದಾಯಕ ಅಂತ ನಿಮ್ಗನ್ಸುತ್ತಾ? ಲಾಭ ಪಡೆಯೋದು 2 ಥರ ನಾನು ನೋಡ್ತೀನಿ. ಒಂದು, ದುಡ್ಡು ಹಾಕಿದ್ಮೇಲೆ ನಮಗೆ ಎಷ್ಟು ದುಡ್ಡು ವಾಪಸ್ ಬರುತ್ತೆ ಅಂತ. ಇನ್ನೊಂದು, ನಾವು ಯಾವ ರೀತಿ ಜೀವನ ಒಂದು ಸಮಯ ಆದಮೇಲೆ ಕಳಿಬೇಕು ಅಂತ.
ಒಂದು ಸಮಯ ಆದಮೇಲೆ ಇವಾಗ ನೋಡಿ ದವಸ ಧಾನ್ಯ ಸಿಗೋವಂಥ ಕ್ವಾಲಿಟಿ ಚೆನ್ನಾಗಿಲ್ಲ, ಎಲ್ಲ ಪೆಸ್ಟಿಸೈಡ್ಸ್ ಓರಿಯೆಂಟೆಡ್ ಆಗಿದೆ. ಇವಾಗ ನಮ್ಮ ಮಕ್ಕಳು ಮುಂದಿನ ಪೀಳಿಗೆಗೆ ನಾವೇನಾದ್ರು ಒಂದು ಮಾಡಿಡಬೇಕು ಅಂತ ಒಂದು ಧ್ಯೇಯ ಇದೆ. ಅದು ನನಗೆ ಲಾಭ ಅಂತಲೇ ಅಂದ್ಕೊಳ್ತೀನಿ. ಅದು ಇಮಿಡಿಯೇಟಾಗಿ ದುಡ್ಡು ಬರದೇ ಇರ್ಬೋದು, ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಮ್ಮ ಮಕ್ಕಳಿಗೆ ಏನೋ ಒಂದು ನೆಲೆ ಇದೆ. ಇವಾಗ ನನ್ನ ದೊಡ್ಡ ಮಗ ಇವಾಗ IIT ಡೆಲ್ಲಿಯಲ್ಲಿ ಓದಿ ಸಿಂಗಾಪುರಲ್ಲಿದ್ದಾನೆ PhD ಮಾಡಿಕೊಂಡು. ಆದರೂ ಅವ್ನು ಹೇಳೋದೇನು ಅಂದರೆ, ಅಮ್ಮ ನಾವು ಏನಾದರೂ ಎಕ್ಸ್ಪ್ಲೋರ್ ಮಾಡಿರ್ಬೋದು ವರ್ಲ್ಡಲ್ಲಿ, ವಾಪಸ್ ಇಲ್ಲೇ ಬರಬೇಕಮ್ಮ, ನಮಗೆ ಇಮಿಡಿಯೇಟಾಗಿ ಗ್ರೋ ಮಾಡಿ ಏನಾದರೂ ತಿನ್ನಬೇಕು ಅಂದರೆ ನಮಗೊಂದು ನೆಲ ಬೇಕು. ಅದು ಅಪ್ಪ ಚೆನ್ನಾಗಿ ಆ ನೆಲನ ಆರ್ಗ್ಯಾನಿಕ್ ಸಾಯಿಲ್ ಆಗಿ ಮಾಡಿ ಕನ್ವರ್ಟ್ ಮಾಡ್ತಿದ್ದಾರೆ. ಅದು ತುಂಬ ಇಂಪಾರ್ಟೆಂಟು, ಇದನ್ನು ನೀವು ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಅವನಿಗೂ ರಿಯಲೈಸ್ ಆಗಿದೆ ಅಲ್ಲಿ ಬೇರೆ ದೇಶದಲ್ಲಿದ್ರೂ. ಹಾಗಾಗಿ ಅದು ಲಾಭ ಇಮಿಡಿಯೇಟಾಗಿ ಆಗಲ್ಲ, ಆದರೆ ನಮಗೆ ನಾಳೆಗೆ ಒಂದು ಸಂರಕ್ಷಣೆ ಇದೆ. ಅದು ಒಂದು ನಾವು ಧ್ಯೇಯ ನೋಡ್ತಿದ್ದೀವಿ. ಇನ್ನೊಂದಂತ ಏನು ಹೇಳಿದ್ರೆ, ನಾವು ಭೂಮಿಯಲ್ಲಿ ಹುಟ್ಟಿ ಆ ಭೂಮಿ ತಾಯಿಯಿಂದ ಎಷ್ಟೋ ಬೆಳೆದು ತಿಂದು ಎಷ್ಟೋ ಯುಟಿಲೈಸ್ ಮಾಡ್ಕೊಂಡ್ಬಿಟ್ಟಿದ್ದೀವಿ. ನಾವು ಏನು ವಾಪಸ್ ಕೊಡ್ತಿಲ್ಲ. ಅಟ್ಲೀಸ್ಟ್ ಆ ಸಾಯಿಲ್ನ ಸಂರಕ್ಷಣೆ ಮಾಡಿದ್ರೆ, ನಮ್ಮ ಸಾಯಿಲ್ನ ನಾವು ಸಂರಕ್ಷಣೆ ಮಾಡ್ಕೊಳ್ಳೋಕೆ ಶುರು ಮಾಡಿದ್ರೆ, ಅದೇ ನಮಗೆ ಭೂಮಿ ತಾಯಿಗೆ ನಾವು ಮತ್ತೆ ವಾಪಸ್ ಕೊಡೋದು. ಬಂಡವಾಳ ಹಾಕಿರ್ಬೋದು ಅಶ್ವಿನಿ ಅವರೇ? ನಾವು 2008 ತೊಗೊಂಡಾಗ 1 ಎಕರೆ 4.5 ಲಕ್ಷ ಇತ್ತದು, ಒಂದು 22 ಲಕ್ಷ ಖರ್ಚು ಮಾಡಿದ್ವಿ. ಇವಾಗೆಲ್ಲ ಫಾರ್ಮಿಂಗ್ದು ತುಂಬ ಜಾಸ್ತಿ ಆಗಿದೆ, ಬಟ್ ನಾವು ಅವಾಗ 22 ಲಕ್ಷ ಹಾಕಿದ್ವಿ. ಅದಾದಮೇಲೆ ಬೇರೆ ಜಮೀನು ಅಂದರೆ ಬೇಲಿ ಹಾಕಬೇಕು, ಮತ್ತೊಂದು ಅದೆಲ್ಲ ನಮಗೆ ಎಲ್ಲ ಒಂದು 30 ಲಕ್ಷ ಖರ್ಚು ಮಾಡಿದ್ದೀವಿ. ಪ್ಲಸ್ ನಾವು ಇವಾಗ ಒಂದು ಹಸು ತೊಗೊಳಕ್ಕೆ, ಅದಕ್ಕೆಲ್ಲನೂ ಒಂದು ಮನೆ ಕಟ್ಟೋದಕ್ಕೆ ಇನ್ನೊಂದು 10 ಲಕ್ಷ, ಎಲ್ಲ ಸೇರಿ ಒಂದು 40 ಲಕ್ಷ ಮಾಡಿದ್ದೀವಿ. ಅದು ನಮಗೆ 2017ಇಂದ 2018ಇಂದ ನಾವು ಸ್ವಲ್ಪ ಆ್ಯಕ್ಟಿವ್ ಆಗಿ ಫಾರ್ಮಿಂಗ್ ಮಾಡ್ತಾ ಇರೋದ್ರಿಂದ ಒಂದು ವರ್ಷಕ್ಕೆ ಒಂದು 3 ಲಕ್ಷ 4 ಲಕ್ಷ ಅಷ್ಟು ಇವರು ಏಳಿಗೆ ತಂದಿದ್ದಾರೆ, ಆದಾಯ ಮಾಡಿದ್ದಾರೆ. ಪ್ಲಸ್ ನಮಗೆ ಇದೆಲ್ಲ ಒಂದು ಲಾಂಗ್ ರನ್ ವ್ಯೂನೂ ಇದೆ. ಹಾಗಾಗಿ ನಮಗೆ ತುಂಬ ಹೆಲ್ಪ್ ಆಗ್ತಾ ಇದೆ. ಅಂದರೆ ಬ್ಯಾಂಕರ್ ಆಗಿ ಹೇಳೋದೇ ಆದರೆ ಈ ಇನ್ವೆಸ್ಟ್ಮೆಂಟ್ಗೆ ಬಡ್ಡಿ ಕೂಡ ತಮಗೆ ಸಿಗ್ತಾ ಇಲ್ಲ. ಅದೇ ಇಮಿಡಿಯೇಟಾಗಿ ಸಿಗ್ತಾ ಇಲ್ಲ. ನಂದು ಗುರಿ ಏನಂತ ಹೇಳಿದ್ರೆ, ನಾಳೆ ದಿವಸ ನನ್ನ ಮಗನಿಗೂ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಈ ವರ್ಷ ಅವನಿಗೆ 3rd ಇಯರ್ ಲಾ ಮಾಡ್ತಾ ಇದ್ದಾನೆ, 2ನೇ ಮಗ. ಅವನಿಗೂ ನಮ್ಮಲ್ಲಿ ನಾವೆಲ್ಲ ಟ್ರೈನಿಂಗಿಗೆ ಎನ್ರೋಲ್ ಮಾಡ್ಕೊಂಡಿದ್ದೀವಿ. ಈಗ ಬೇರೆ ಬೇರೆ ಥರ ಕಮರ್ಷಿಯಲ್ ಆಗು ಯಾವ ಥರ ಮಾಡಬೇಕು ಅಂತ, ಅಲೋವೆರಾ ಗ್ರೋತ್ಗೆ ಮತ್ತು ಬಟರ್ ಫ್ರೂಟ್ಗೆ, ಇದರಲ್ಲೆಲ್ಲ ತುಂಬ ಕಮರ್ಷಿಯಲ್ ಓರಿಯೆಂಟೇಷನು ಇದೆ ಅಂತ ನಾವೆಲ್ಲ ತಿಳ್ಕೊಳ್ತಾ ಇದ್ದೀವಿ. ಇವಾಗ ಅದ್ರ ಬಗ್ಗೆ ಯೋಚನೆ ಮಾಡಿ, ಇವಾಗ ಮಗನಿಗೂ ಟ್ರೈನ್ ಮಾಡಿ ನಾನು ಟ್ರೈನಿಂಗ್ ತೊಗೊಳ್ಳೋಣ ಅಂತ ಯೋಚನೆ ಮಾಡಿದ್ದೀವಿ. ಇಮಿಡಿಯೇಟಾಗಿ ಡೆಫಿನೆಟ್ಲಿ ನಮಗೆ ಇನ್ವೆಸ್ಟ್ಮೆಂಟ್ಗೆ ರಿಟರ್ನ್ ಸಿಕ್ಕಿಲ್ಲ, ಆದರೆ ಲಾಂಗ್ ರನ್ನಲ್ಲಿ ಸಿಗುತ್ತೆ ಅಂತ ಒಂದು ಹೋಪ್ ಇಟ್ಕೊಂಡಿದ್ದೀವಿ. ಓಕೆ, ಏನು ತರಬೇತಿ ತಗೋತೀರಿ? ಇವಾಗ ನಮ್ಮಲ್ಲಿ ಏನು ಅಂತ ಇವರು ಎನ್ಕ್ವೈರ್ ಮಾಡಿದ್ದಾರೆ ರಮೇಶ್ ಅವರು. ನಮ್ಮ ಅಗ್ರಿಕಲ್ಚರಲ್ ಫಾರ್ಮಿಂಗ್ ಅಂತ, ಅವರು ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಏನು ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಒಂಥರ ಈ ಥರ ನಾಟ್ ಓನ್ಲಿ ಗ್ರೋಯಿಂಗ್ ದ ಪ್ಲ್ಯಾಂಟ್ಸ್, ಅದನ್ನು ಹೇಗೆ ಮಾರ್ಕೆಟಿಂಗ್ ಮಾಡಬೇಕು, ಯಾವ ಥರ ನೆಟ್ವರ್ಕ್ ಇದೆ ಮಾರ್ಕೆಟಲ್ಲಿ, ಆಮೇಲೆ ಯಾವ ಥರ ಇಂಡಸ್ಟ್ರಿಯಲ್ಲಿ ನಾವು ಕನೆಕ್ಟಿವಿಟಿ ಇಟ್ಕೋಬೇಕು, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ನಮಗೆ ವಿಷಯಗಳು ಹೇಳ್ಕೊಡ್ತಿದ್ದಾರೆ. ಪ್ಲಸ್ ನಮ್ಗೆ ಆ ಪ್ಲ್ಯಾಂಟೇಷನ್ಗೆ ಯಾವ ಕ್ಲೈಮೆಟಿಕ್ ಕಂಡೀಷನಲ್ಲಿ ಯಾವ ಥರ ಗ್ರೋ ಮಾಡಬೇಕು, ಯಾವ ಥರ ವಾಟ್ರಿಂಗ್ ಫೆಸಿಲಿಟೀಸ್ ಇಟ್ಕೋಬೇಕು, ಅದ್ರ ಬಗ್ಗೆನೂ ಟ್ರೈನಿಂಗ್ ಕೊಡ್ತಿದ್ದಾರೆ. ಅದ್ರ ಬಗ್ಗೆ ನಾವು ನನ್ನ ಮಗನಿಗೂ ಟ್ರೈನಿಂಗ್ ಕೊಟ್ಟು ನಾವು ತಗೊಳ್ಳೋಣ ಅಂತ ಡಿಸೈಡ್ ಮಾಡಿದ್ದೀವಿ. ವ್ಯವಸಾಯದಲ್ಲಿ ಇನ್ವೆಸ್ಟ್ ಮಾಡಬಹುದಾ ಅಂತ ಯಾರು ಬಂದು ನಿಮ್ಮನ್ನು ಕೇಳಿದ್ರೆ ಒಬ್ಬ ಬ್ಯಾಂಕರ್ ಆಗಿ ಏನು ಹೇಳ್ತೀರಿ? ಒಂದು ರಿಸರ್ಚ್ ಮಾಡಿರೋ ಪ್ರಕಾರ ಮಾಡಬೇಕು, ಇನ್ಮೇಲೆ ಎಲ್ಲರೂ ಮಾಡಬೇಕು ಅಂತಲೇ ನಾನು ಅಡ್ವೊಕೇಟ್ ಮಾಡ್ತೀನಿ. ಏನಕ್ಕಂತ ಹೇಳಿದ್ರೆ, ಇವಾಗಲೇ ಆಲ್ರೆಡಿ ನಾವು ರೈಸ್ ಎಷ್ಟು ಇಂಪೋರ್ಟ್ ಮಾಡ್ತಿದ್ದೀವಿ ಅಟ್ ಎ ಮ್ಯಾಕ್ರೋ ಲೆವೆಲ್ ಇಂಡಿಯಾನಲ್ಲಿ. ಇವಾಗ ರೈಸ್ ಎಕ್ಸ್ಪೋರ್ಟಿಂಗ್ ಎಲ್ಲ ಸ್ಟಾಪ್ ಮಾಡಿದ್ದೀವಿ. ಎಲ್ಲ ನಮಗೆ ಸೆಲ್ಫ್ ಕನ್ಸಂಪ್ಷನ್ಗೆ ಸಾಕಾಗ್ತಾ ಇಲ್ಲ. ಜಸ್ಟ್ ಆಸ್ ಅನ್ ಎಕ್ಸಾಂಪಲ್ ರೈಸ್ ಲಾಂಗ್ ರನ್ನಲ್ಲಿ ನಮಗೂ ಸೆಲ್ಫ್ ಕನ್ಸಂಪ್ಷನ್ಗೂ ಸಾಕಾಗಲ್ಲ. ಹಾಗಾಗಿ ತುಂಬ ನಮ್ಮಂಥವರು ಇವಾಗೆಲ್ಲರೂ ಓದಿರೋರೆ, ಎಲ್ಲ ಹಳ್ಳಿಯಲ್ಲೂ ಎಜುಕೇಟೆಡೇ ಆಗ್ತಿದ್ದಾರೆ. ಇವಾಗ ಎಜುಕೇಟೆಡ್ ಪೀಪಲ್ ನಗರದಲ್ಲಿ ಇರಬೇಕು ಅಂತ ಮುಂಚೆ ಇತ್ತು, ಬಟ್ ಇವಾಗ ಎಲ್ಲರೂ ಎಜುಕೇಟೆಡೇ, ಎಲ್ಲರೂ ನಗರದ ಕಡೆನೇ ಬಂದುಬಿಟ್ರೆ ಯಾರೂ ವ್ಯವಸಾಯ ಮಾಡೋರೇ ಇರಲ್ಲ. ಇವಾಗ ನಾನು ರೆಕಮೆಂಡ್ ಮಾಡೋದೇನೆಂದರೆ, ಎಲ್ಲರೂ ಹೊಸ ಟೆಕ್ನಿಕ್ ಕಲ್ತ್ಕೊಂಡು ಅದ್ರ ಬಗ್ಗೆನೂ ತರಬೇತಿ ಪಡ್ಕೊಂಡು ಅಗ್ರಿಕಲ್ಚರ್ನು ಸೀರಿಯಸ್ ಆಗಿ ತೊಗೊಂಡು ಅದನ್ನು ನಾವು ಫೋಕಸ್ ಮಾಡದೇ ಇದ್ದರೆ ನಮಗೆ ಸೆಲ್ಫ್ ಕನ್ಸಂಪ್ಷನ್ಗೆ ಪ್ರಾಬ್ಲಮ್ ಆಗುತ್ತೆ. ನಮ್ಮ ಕಂಪನಿ ಇದು, ನಮ್ಮ ಕಂಪನಿ. ಆತ್ಮೀಯ ಕೇಳುಗರೆ, ರೈತ ಉತ್ಪಾದಕ ಕಂಪನಿಗಳನ್ನ ಉತ್ತಮ ತಾಂತ್ರಿಕತೆಗಳ ಮೂಲಕ ಕಟ್ಟಬೇಕೆ? ಕಂಪನಿಗಳ ಆಡಳಿತ ನಿರ್ವಹಣೆ ಮಾಡುವುದನ್ನು ಕಲಿಯಬೇಕೆ? ಕೃಷಿ ಉತ್ಪನ್ನಗಳ ಮಾರಾಟಕ್ಕೆ ನಿಮ್ಮದೇ ಜಾಲ ರೂಪಿಸಿಕೊಳ್ಳಬೇಕೆ? ಕೃಷಿಕರದೇ ಕಂಪನಿಗಳನ್ನು ಲಾಭದಾಯಕವಾಗಿ ಮುನ್ನಡೆಸುವ ಕಲೆಯನ್ನು ಕರಗತ ಮಾಡಿಕೊಳ್ಳಬೇಕೆ? ಮತ್ತೇಕೆ ತಡ, ಆಲಿಸಿ. ಪ್ರತಿ ಗುರುವಾರ ಸಂಜೆ 6:50 ಕೃಷಿ ರಂಗ ಕಿಸಾನ್ ವಾಣಿಯಲ್ಲಿ ಬಿತ್ತರವಾಗುವ ಬಾನುಲಿ ಸರಣಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ನಮ್ಮ ಹೊಲ ನಮ್ಮ ಬೆಳೆ, ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ಈ ಕಾರ್ಯಕ್ರಮ ಸರಣಿ ಮೈಸೂರು ಆಕಾಶವಾಣಿಯ ಯೂಟ್ಯೂಬ್ ಚಾನಲ್ ಅಲ್ಲೂ ಲಭ್ಯ.
ಕೇಳಿ ನಮ್ ಕಂಪನಿ, ನಮ್ ಕಂಪನಿ, ನಮ್ ಕಂಪನಿ. ಬನ್ನಿರಿ ರೈತರೆ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ, ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಕೇಳಿ ನಮ್ ಕಂಪನಿ. ಕಟ್ಟಿ ನಿಮ್ಮದೇ ಕಂಪನಿ. ರೈತ ಉತ್ಪಾದಕರ ಕಂಪನಿ. ಆರಂಭದಲ್ಲೇ ಸಾವಯವ ಕೃಷಿ ಯಾಕೆ? ಯಾಕಂದರೆ ನಾನು ಎಲ್ಲ ಕಡೆ ನೋಡ್ತಾ ಇದ್ದೆ, ಈ ಕ್ಯಾನ್ಸರ್ಗಳು ಜಾಸ್ತಿ ಆಗ್ತಾಯಿತ್ತು. ಮುಂಚೆ ಎಲ್ಲ ಕ್ಯಾನ್ಸರ್ ಬೇರೆ ಥರ ರೀತಿಯಲ್ಲಿ ಬರ್ತಾಯಿದೆ ಅಂದ್ಕೊಂಡು ನಾವು ಇದು ಮಾಡ್ತಾಯಿದ್ವಿ. ಬಟ್ ಇವಾಗ ನಾವು ಏನು ಕೆಮಿಕಲ್ ಫಾರ್ಮಿಂಗಲ್ಲಿ ಏನು ಗ್ರೋ ಮಾಡ್ತಾ ಇದ್ದಾರೆ, ಅದರಲ್ಲಿ 75-100% ಕೆಮಿಕಲ್ ಇದೆ ಅದರಲ್ಲಿ. ಆ ಆಹಾರನೇ ನಾವು ಬೆಳೆಸಿ ಆಹಾರ ತಿಂದಿದ್ರೆ ಹಂಗೆ ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಆಗ್ತಾಯಿದೆ. ಇವಾಗ ಫಸ್ಟು 1 ಲಕ್ಷದಲ್ಲಿ ಒಬ್ಬರು ಇಬ್ಬರಿಗೆ ಕ್ಯಾನ್ಸರ್ ಥರ ರೋಗ ಬರ್ತಾಯಿತ್ತು. ಇವಾಗ ನಿಮಗೆ ನೋಡಿದ್ರೆ 100ರಲ್ಲಿ ಒಬ್ಬರು ಕ್ಯಾನ್ಸರ್ ಇದೆ ಇವಾಗ. ಅದು ಯಾಕೆ ಫಾಸ್ಟಾಗಿ ಗ್ರೋ ಆಗ್ತಾ ಇದೆ ಅಂದರೆ ಬಿಕಾಸ್ ಆಫ್ ಇದು ಪೆಸ್ಟಿಸೈಡ್ಸ್ ಯೂಸ್ ಮಾಡಿ ಕೆಮಿಕಲ್ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ನಾವು ಇಷ್ಟು ವಿಷ ಬೆಳೆಸಿ ಅದೇನೇ ತಿಂದರೆ ಅದಕ್ಕೇನು ಒಳ್ಳೆಯ ಆಹಾರ ತಗೊಳ್ತಾ ಇಲ್ಲ. ನಾವು ಏನು 50 ವರ್ಷ ಮುಂಚೆ ತಗೊಳ್ತಾ ಇದ್ವಿ ಆಹಾರನೇ ಇವಾಗ ನಾವು ತಗೊಳ್ತಾ ಇಲ್ಲ. ಅದಕ್ಕೆ ಈ ಮೂಮೆಂಟ್ಗೆ ನಮಗೆ ಆರ್ಗ್ಯಾನಿಕ್ ಫಾರ್ಮಿಂಗೇ ತುಂಬ ಇಂಪಾರ್ಟೆಂಟ್. ಅದು ಮಾಡಿದ್ರೆ ನಮಗೆ ಕಾಸ್ಟು ಕಡಿಮೆ. ನಮಗೆ 100% ಕಡಿಮೆ ಆಗುತ್ತೆ ಕಾಸ್ಟ್, ನಾನು ಹೇಳೋ ಪ್ರಕಾರ. ಯಾಕಂದರೆ ನಾವು ಏನು ಆಚೆಯಿಂದ ತೊಗೊಳ್ಳಲ್ಲ, ಮಾರ್ಕೆಟಿಂದ ಏನು ಪರ್ಚೇಸ್ ಮಾಡಲ್ಲ. ನಿಮ್ಮ 500 ರೂಪಾಯಿ ಪೆಸ್ಟಿಸೈಡ್ದು, 500 ರೂಪಾಯಿ ಕೀಟನಾಶಕ, ಹೌದು, ಅದು ಹೇಳ್ರಪ್ಪ ತಾಂತ್ರಿಕತೆ ಏನು, ಹೇಗೆ ಮಾಡ್ಕೋತೀರಿ? ಅದು 10 ಥರ ಸೊಪ್ಪು, ಅದು ದಶಪರ್ಣಿ ಅಂತ ಹೇಳ್ತೀವಿ. ಅದು 10 ಥರ ಸೊಪ್ಪು. ಯಾವ ಸೊಪ್ಪು ನಿಮ್ಗೆ ಲೀಮು ಜಾಸ್ತಿ ತಗೊಳ್ತೀವಿ. ನೀವೆಷ್ಟು ಹಾಕ್ತೀವಿ? ಲೀಮು 5 kg ಹಾಕ್ತೀವಿ. ಬೇರೆ ಎಲ್ಲ ಪಪ್ಪಾಯ ಅಂದರೆ ನಿಂಬೆ ಎಲೆ ಅದು 5 kg ತಗೊಳ್ತೀವಿ. ಮತ್ತು ಮಾವಿನ ಸೊಪ್ಪು ತಗೊಳ್ತೀವಿ, ಪಪ್ಪಾಯ ಸೊಪ್ಪು ತಗೊಳ್ತೀವಿ, ಆಮೇಲೆ ಎಕ್ಕದ ಸೊಪ್ಪು, ಆಮೇಲೆ ಯಾವುದು ಬೇರೆ ಗಿಡ ಯಾವುದು ಸಿಗುತ್ತೆ ಅಲ್ಲಿ ಅದರದ್ದು 2-2 kg ತಗೊಳ್ತೀನಿ. ಅದ್ರ ಜೊತೆ ನಾನು ಗಂಜಲ, ಅದು ನಾಟಿ ಹಸುದ ಗಂಜಲನೇ ಬೇಕು. ನಾಟಿ ಹಸು ಗಂಜಲ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಅರಿಶಿನ, ಇದೆಲ್ಲ ಒಂದು ಡ್ರಮ್ಮಲ್ಲಿ 200 ಲೀಟರ್ ಡ್ರಮ್ಮಲ್ಲಿ ನೀರು ಹಾಕಿ, ಗಂಜಲ ಹಾಕಿ, ತೊಪ್ಪೆ ಹಾಕಿ, ಮತ್ತು ಇದೆಲ್ಲ ಚೆನ್ನಾಗಿ ಕೂಟ್ಬಿಟ್ಟು ಇದು ಆಮೇಲೆ ಇದು ಎಲ್ಲ ಎಲೆ ಎಲ್ಲ ತೊಗೊಂಡು ಆ ಎಲೆ ಎಲ್ಲ ಅದರಲ್ಲಿ ಹಾಕ್ತೀವಿ. ಹಾಕ್ಬಿಟ್ಟು 40 ದಿವಸ ಅದಕ್ಕೆ ಒಂದು ನೆರಳಲ್ಲಿ ಇಡಬೇಕು. ನೆರಳಿಟ್ಟು ದಿನ ಅಲ್ಲಿ ಕ್ಲಾಕ್ ವೈಸು ಅದು ನೀಟಾಗಿ ಅಲ್ಲಾಡಿಸ್ಬೇಕು. ಅದು ನೀಟಾಗಿ ಇದು ಮಾಡಿದ್ರೆ ತಿರ್ಗಿಸ್ಬೇಕು. ಬೆಳಿಗ್ಗೆ ಸಾಯಂಕಾಲ ತಿರ್ಗಿಸ್ಬೇಕು. 40 ದಿವಸ ಹಾಗೆ ಅದು ಕೊಳ್ತೋಗುತ್ತೆ. ಕೊಳ್ತೋಗಿ ಅದು ಫಿಲ್ಟರ್ ಮಾಡಿ 1 ಲೀಟ್ರ್ ಅದರಲ್ಲಿ ತಗೊಂಡು ನಿಮ್ಮ 15 ಲೀಟ್ರ್ ಏನು ಸ್ಪ್ರೇ ಟ್ಯಾಂಕ್ ಇದೆ ಅದಕ್ಕೆ ಹಾಕಿ ಸ್ಪ್ರೇ ಮಾಡಬೇಕು. ಅದು ಎಲ್ಲ ಬೆಳೆಗೆ ಎಲ್ಲ ಇದಕ್ಕೆ ಎಲ್ಲ ಕೀಟನಾಶಕ ಎಲ್ಲಕ್ಕಾಗತ್ತದು. ಅದು ಒಂದು ಥರ ಇಲ್ಲ, ಒಂದು ಇದಕ್ಕೆ ಒಂದು ಯೂಸ್ ಮಾಡಿ. ಇವಾಗ ಏನು ಸಿಗ್ತಾಯಿದೆ ಮಾರ್ಕೆಟಲ್ಲಿ, ಪ್ರತಿ ವರ್ಷ ನೀವು ಮಾರ್ಕೆಟಲ್ಲಿ ಹೋದರೆ, ಅಂಗಡಿಲಿ ಹೋದರೆ ಒಂದು ಹೊಸ ಇದು ಐಟಮ್ ಕೊಡ್ತಾನೆ ಕೆಮಿಕಲ್ಲು. ನಾವಂದರೆ ಯಾವುದು ಹೊರಗಡೆಯಿಂದ ತೊಗೊಳ್ಳಲ್ಲ. ಆಮೇಲೆ ಫರ್ಟಿಲೈಸರು ನಾನೇ ಮಾಡ್ತೀನಿ. ಹೇಗೆ ಮಾಡ್ತೀರಿ? ಫರ್ಟಿಲೈಸರು ಗಂಜಲ ಒಂದು 12 ಲೀಟ್ರ್ ತೊಗೊಳ್ತೀನಿ. 10 kg ಸಗಣಿ ತೊಗೊಳ್ತೀನಿ. ಅದು ಒಂದು ಡ್ರಮ್ಮಲ್ಲಿ ಹಾಕಿ 2 kg ಬೆಲ್ಲ ಹಾಕಿ, ಅದಕ್ಕೆ ಯಾವುದೋ ಅಂದರೂ ದನದ ಹಿಟ್ಟು ತೊಗೊಂಡು ಅದರಲ್ಲಿ ಹಾಕಿ, ಆಮೇಲೆ ಅದು 4 ದಿವಸ ಇಡ್ತೀನಿ. ಅದನ್ನು ಸೇಮ್ ಕ್ಲಾಕ್ ವೈಸ್ ಇದು ಮಾಡಿ ತೀರಿಸ್ಬೇಕು. ಅದು ಕ್ಲಾಕ್ ವೈಸ್ ತೀರಿಸ್ಬಿಟ್ಟು ನೆರಳಲ್ಲಿ ಇಡಬೇಕು. ಅದರಲ್ಲಿ ಜೀವಾಣು ಜಾಸ್ತಿ ಆಗುತ್ತೆ. ಇವಾಗ ಸ್ಟಾರ್ಟಿಂಗಲ್ಲಿ ಗಂಜಲಲ್ಲಿ ಮತ್ತು ಇದು ತೊಪ್ಪೆಯಲ್ಲಿ ಜೀವಾಣು ಇರುತ್ತೆ, ಕಂಪೌಂಡ್ಸ್ ಇರುತ್ತೆ. ಆ ಕಂಪೌಂಡ್ ಮಲ್ಟಿಪ್ಲೈ ಆಗುತ್ತೆ, ಲಕ್ಷ ಅಂತ ಇದು ಆಗುತ್ತೆ 4 ದಿವಸಲ್ಲಿ. ಅದು ತಗೊಂಡು ನಾವು ಜಮೀನಲ್ಲಿ ಬಿಡ್ತೀವಿ. ಆ ಜಮೀನಲ್ಲಿ ಬಿಟ್ಟ ಮೇಲೆ ನಿಮಗೆ ಎರೆಹುಳ ಜಾಸ್ತಿ ಆಗುತ್ತೆ ನಿಮ್ಮ ಇದರಲ್ಲಿ, ನಿಮ್ಮ ಜಮೀನಲ್ಲಿ. ಎರೆಹುಳ ಜಾಸ್ತಿ ಆದಮೇಲೆ ಅದೇನೇ ಸಾಯಿಲ್ಗೆ ಫರ್ಟೈಲ್ ಮಾರುತ್ತೆ. ಇವಾಗ ನೀವು ಗೊಬ್ಬರ ಹಾದ ತಕ್ಷಣ ಇಮಿಡಿಯೇಟ್ ನಿಮಗೆ ಆ ಗೊಬ್ಬರ ಏನೋ ಗಿಡಕ್ಕೆ ಬೇಕಾಗಿಲ್ಲ. ದಟ್ ಇಸ್ ನಾಟ್ ಇನ್ ದಟ್ ಫಾರ್ಮಲ್ಲಿ ಇರಲ್ಲ. ಅದು ಫಾರ್ಮ್ ಕನ್ವರ್ಟ್ ಮಾಡೋಕ್ಕೆ ನಮಗೆ ಜೀವಾಣು ಬೇಕು. ನಾವೇನು ಮಾಡಿದ್ದೀವಿ, ಕೆಮಿಕಲ್ ಸ್ಪ್ರೇ ಮಾಡಿ ಜೀವನಿಗೆಲ್ಲ ಸಾಯಿಸ್ಬಿಟ್ಟಿದ್ದೀವಿ. ಯಾವುದು ಜೀವಾಣು ನಾವು ಬಿಟ್ಟಿಲ್ಲ. ಕೆಮಿಕಲ್ ಫಾರ್ಮಿಂಗ್ ಅಂದರೆ ಒಂಥರ ICU ಥರ ಕೊಡ್ತಾ ಇರಬೇಕು. ಅದಕ್ಕೆ ದಿನ ಕೊಡ್ತಾ ಇದ್ರೆ ನೀವು ಅದು ಬದುಕ್ತಾ ಇರುತ್ತೆ. ಎಷ್ಟು ದಿನ ನೀವು ಕೊಡ್ತೀರಾ ಅದಕ್ಕೆ ದಿನ ಬರುತ್ತೆ. ಅಂದರೆ ಗೊಬ್ಬರ ಅಂದರೆ ಇದೊಂದು ಮಾಡ್ತೀರಿ, ಜೀವಾಮೃತ ಅಂತ. ಜೀವಾಮೃತ ಒಂದು ಮಾಡ್ತೀವಿ. ಆಮೇಲೆ ಒಂದು ಕಲ್ಚರ್ ಅಂತ ತಗೊಂಡಿದ್ದೀವಿ, ಅದು ಗುಜರಾತಿಂದ. ಅದು ಇನ್ನೊಂದು ಕಲ್ಚರ್ ಬರುತ್ತೆ, ವೇಸ್ಟ್ ಕಂಪೋಸರ್ ಕಲ್ಚರ್ ಅಂತೀವಿ. ವೇಸ್ಟ್ ಡಿಕಂಪೋಸರ್ ಅದನ್ನು ಮಾಡಿ, ಅದನ್ನು ಮಲ್ಟಿಪ್ಲೈ ಮಾಡಿ, ಅದನ್ನು ಬೆಲ್ಲ ಹಾಕಿ ಇದರಲ್ಲಿ ಹಾಕ್ತೀವಿ. ಅದನ್ನು ಕೊಡ್ತೀವಿ. ಅದು ಕೊಟ್ಟ ಮೇಲೆ ಏನು ಮಾಡುತ್ತೆ ಅಂದರೆ ನಿಮಗೆ ಸಾಕಷ್ಟು ನಿಮ್ಮ ಜಮೀನು ಎರೆಹುಳ ಜಾಸ್ತಿ ಆಗುತ್ತೆ. ಎರೆಹುಳ ಜಾಸ್ತಿ ಆದಮೇಲೆ ನಿಮ್ಮ ಜಮೀನು ಫರ್ಟೈಲ್ ಇದಾಗುತ್ತೆ. ಜಮೀನು ನೀವು ಸಾಯಿಲ್ ನೋಡಿದ್ರೆ ಕಂಪ್ಲೀಟಾಗಿ ಮಣ್ಣು ತುಂಬ ಲೂಸ್ ಆಗಿ ಇರುತ್ತೆ. ನೀವು ತಗೊಂಡಾಗ ನಿಮ್ಮ ಜಮೀನಿನ ಮಣ್ಣು ಹೇಗಿತ್ತು, ಈಗ ಹೇಗಿದ್ರಪ್ಪ? ಇವಾಗ 100% ತುಂಬ ಎಲ್ಲ ವಿತಿನ್ 6 months ಡಿಫ್ರೆನ್ಸ್ ಆಗಿದೆ. ಅದು
ಓಕೆ. ಕಂಪ್ಲೀಟಾಗಿ ಚೇಂಜ್ ಆಗಿದೆ. ಇವಾಗ ಮಣ್ಣು ತುಂಬ ಸಾಫ್ಟ್ ಆಗಿದೆ, ನೀವು ಬೆರಳಿಟ್ರೇನು ಒಳಗಡೆ ಹೋಗ್ಬೋದು. ಆಮೇಲೆ ಇನ್ನೊಂದು ವಿಚಾರ ಅಂದರೆ ನಾನು 3-4 ವರ್ಷ ಆಯಿತು ಉಳುಮೆ ಮಾಡಿಲ್ಲ. ಟ್ರ್ಯಾಕ್ಟರ್ನ ಒಳಗಡೆ ಸೇರಿಸಲ್ಲ. ಟ್ರ್ಯಾಕ್ಟರ್ ಇಲ್ಲಿಂದನೇ ಹಾಗೆ ನಾವು ಇದು ಮಾಡಿ ಹಸುಗಳನ್ನೇ ಇಟ್ಕೊಂಡು ಅದರಲ್ಲೇ ಉಳುಮೆ ಮಾಡಬೇಕಾದ್ರೆ ಮಾಡಬೇಕು, ಇಲ್ಲಾಂದರೆ ಹಾಗೆ ಬೆಡ್ ಮಾಡಿ ಹಾಗೆ ವ್ಯವಸಾಯ ಮಾಡ್ತೀವಿ. ಅದು ಮಾಡಿಲ್ಲ ಅಂದರೆ ಏನಾಗುತ್ತೆ, ಬರ್ಡ್ಸು ಎಲ್ಲ ಬಂದಿದೆ. ಇವಾಗ ಪಕ್ಷಿಗಳು, ಸಾವಿರಾರು ಪಕ್ಷಿಗಳು ಬಂದಿದೆ. ಪಕ್ಷಿಗಳು ಏನು ಮಾಡುತ್ತೆ ಅಂದರೆ ಏನೇನು ಹುಳಗಳು ಇರುತ್ತೆ ಅದು ತಿನ್ಬಿಡುತ್ತೆ. ನಮಗೆ ಒಂಥರ ಪ್ರಾಫಿಟ್ಟು, ರೈತರಿಗೆ ಒಂಥರ ಫ್ರೆಂಡ್. ಆಮೇಲೆ ಇನ್ನೊಂದು ಏನು ಗೊತ್ತಾ, ಕೀಟಗಳು 2 ಥರ ಇರುತ್ತೆ. ಒಂದು ನಮಗೆ ಹಾನಿಕಾರಕ ಕೀಟಗಳು, ಒಂದು ನಮಗೆ ಫ್ರೆಂಡ್ಲಿ ಕೀಟಗಳು. ಆ ಹಾನಿಕಾರಕ ಕೀಟಗಳಿಗೆ ಫ್ರೆಂಡ್ಲಿ ಕೀಟಗಳು ತಿನ್ಬಿಡುತ್ತೆ. ಅದೇನು ಯಾವಾಗ ಅದು ಇವೆರಡು ಇರುವಾಗ ನಾವೇನು ಮಾಡ್ತೀವಿ, ಅದಕ್ಕೆ ಕೆಮಿಕಲ್ ಸ್ಪ್ರೇ ಮಾಡಿ ಏನು ಸಾಯಿಸ್ಬಿಡ್ತೀವಿ ಅದಕ್ಕೆ. ಅಶ್ವಿನಿ ಅವರೇ, ನೀವು ಬೇರೆ ಬೇರೆ ಉದ್ಯೋಗದಲ್ಲಿ ಸಂಪಾದನೆ ಮಾಡಿದ ಹಣವನ್ನು ಬಂಡವಾಳ ಆಗಿ ಹಾಕಿದ್ರಿ ಅಲ್ವಾ? ಬಹುಶಃ ನೀವು ರೈತರೇ ಆಗಿದ್ದಿದ್ರೆ ಈ ಥರ ವ್ಯವಸಾಯ ಮಾಡೋಕ್ಕಾಗ್ತಿತ್ತ ತಮ್ಮ ಕೈನಲ್ಲಿ? ಈಗ ಏನಾಗಿದೆ ಅಂತ ಹೇಳಿದ್ರೆ, ರೈತರೇ ಆಗಿದ್ದರೆ, ನಾನು ಚಿಕ್ಕವಳಿದ್ದಾಗ ನಮ್ಮ ಅಜ್ಜಿ ತಾತ ಉದ್ಯೋಗ ಮಾಡೋವಾಗ, ಅಂದರೆ ಫಾರ್ಮಿಂಗ್ ಮಾಡೋವಾಗ, ಆವಾಗ ನಾನು ಯಾವತ್ತೂ ನೋಡಿಲ್ಲ ನಮ್ಮ ಅಜ್ಜಿ ತಾತ ಯಾವುದೇ ಪೆಸ್ಟಿಸೈಡ್ಸ್ ತೊಗೊಂಡು ಬಂದು ಹಾಕಿದ್ದೆಲ್ಲನೂ. ಎಲ್ಲ ನಾರ್ಮಲಾಗೆ ಹಸು ಇರ್ತಿತ್ತು. ಇದೇ ಥರ ನಮ್ಮ ಯಜಮಾನ್ರು ಹೇಳಿದೋಗೆ ಕುರಿದೇ ಜಾಸ್ತಿ ಮೇವು, ಎಲ್ಲ ಥರ ಗೊಬ್ಬರ ಮಾಡ್ತಾಯಿದ್ವಿ. ಅದನ್ನೇ ನಾನು ಅಬ್ಸರ್ವ್ ಮಾಡಿದ್ದೆ. ನಾನು ಕೈ ಹಾಕಿ ಮಾಡಿಲ್ಲ ಅಂದರೂ ನನಗೆ ಒಂದು ಅಪ್ರಾಕ್ಸಿಮೇಟಾಗಿ ಗೊತ್ತಿತ್ತು. ಆದರೆ ನಾನು ಒಂದು 20 ಇಯರ್ಸು ನಂದು ಡಿಸ್ಕನೆಕ್ಟ್ ಆಗೋಗಿತ್ತು ಫಾರ್ಮಿಂಗಿಂದ. ನಮ್ಮ ಅಜ್ಜಿ 1990ಯಲ್ಲೇ ಸತ್ತೋದ್ರು. ಅದಾದಮೇಲೆ ನಾನು ಜಾಸ್ತಿ ಊರಿಗೆ ಹೋಗಿರಲಿಲ್ಲ. ಆಲ್ಮೋಸ್ಟ್ ಒಂದು 20 ಇಯರ್ಸು ನಂದು ವಿದ್ಯಾಭ್ಯಾಸ ಆಯಿತು, ಕರಿಯರ್ ಆಯಿತು, ಮಕ್ಕಳಾಯಿತು, ಹಾಗಾಗಿ ಡಿಸ್ಕನೆಕ್ಟ್ ಆಗಿತ್ತು. ಆಮೇಲೆ ನಾವು ಫಾರ್ಮಿಂಗ್ ಬಗ್ಗೆ ಇಂಟ್ರೆಸ್ಟ್ ತೊಗೊಂಡು ನೋಡಿದಾಗ ಈ ಪೆಸ್ಟಿಸೈಡ್ಸ್ ಬಗ್ಗೆ ಎಲ್ಲ ಗೊತ್ತಾಗಿತ್ತು. ನನ್ನ ಬಗ್ಗೆ ನೀವು ಕೇಳಿದ್ರೆ, ನೀವು ಅದೇ ಥರ ಮಾಡ್ತಿದ್ರು ಅಂದರೆ, ನಾನು ಬರೀ ರೈತರೇ ಆಗಿದ್ರೆ ನಾನು ಫ್ಲೋನಲ್ಲಿ ಹೋಗ್ಬಿಡ್ತಾ ಇದ್ದೆ ಅನಿಸುತ್ತೆ. ಯಾಕಂದರೆ ರೈತರು ಜೀವನನೂ ಮಾಡಬೇಕಲ್ಲ. ಯಾಕಂದರೆ ಇವಾಗ ಎಲ್ಲರಿಗೂ ಏನಂದರೆ ಅದ್ರ ಮೇಲೆ ಅವಲಂಬನೆ ಇದ್ದರೆ, ಮಳೆ ಬಂತು, ಮಳೆ ಬರಲಿಲ್ವೋ, ಅಥವಾ ಯಾವುದೋ ಒಂದು ಔಷಧಿ ಹಾಕಿದ್ರೆ ಅದರಿಂದ ಬೆಳೆ ಜಾಸ್ತಿ ಆಗುತ್ತೆ, ನಮಗೆ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ 4 ಜನ ಮಾಡಿದ್ರೆ ಜನಜಾತ್ರೆ ಅಂತ ಎಲ್ಲರೂ ಅದೇ ಥರ ಫ್ಲೋನಲ್ಲಿ ಹೋಗಿಬಿಟ್ಟಿದ್ದಾರೆ. ನಾನು ಅದೇ ಥರ ಹೋಗ್ಬಿಡ್ತಾ ಇದ್ದೆ, ನಾನೇನು ಡಿಫ್ರೆಂಟ್ ಇಲ್ಲ. ಆದರೆ ಇವಾಗ ಏನಂದರೆ, ನಮಗೆ ಒಂದು ಸರ್ವೈವಲ್ ಮೋಡ್ ಒಂದು ಆಪ್ಷನ್ ಇತ್ತು, ಒಂದು ಉದ್ಯೋಗ ಇತ್ತು. ನಮ್ಮ ಯಜಮಾನ್ರಿಗೂ ಟಾಟಾ ಎಲೆಕ್ಸೇಲ್ ಉದ್ಯೋಗ ಇತ್ತು, ನನಗೂ ಉದ್ಯೋಗ ಇತ್ತು. ನಮಗೆ ಒಂದು ಯೋಚನೆ ಮಾಡೋ ಶಕ್ತಿ ಇತ್ತು, ಕರೆಕ್ಟಾಗಿ ಫಾರ್ಮಿಂಗ್ ಮಾಡೋದು ಅಂದರೆ ಏನು, ಇದ್ರ ತೊಂದರೆ ಏನು ಅಂತ. ಈಗಿನ ರೈತರಿಗೆ ನೀವು ಹೇಳಬೇಕು ಅಂದರೆ, ಆ ಥರ ಯೋಚನೆ ಮಾಡೋ ಶಕ್ತಿಗೆ ಅವ್ರಿಗೆ ಒಂದು ಸಪೋರ್ಟ್ ಬೇಕು, ಒಂದು ಎಜುಕೇಷನ್ ಬೇಕು, ಅವೇರ್ನೆಸ್ ಬೇಕು. ಅದೆಲ್ಲ ಕಡಿಮೆ ಆಗಿದೆ. ಇವಾಗ ನಮ್ಮಂಥವ್ರು ಹೋಗಿ ಮಾಡಿದ್ರೆ ಅವರು ನಮ್ಮನ್ನು ನೋಡಿ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಕೆಲವರು, ಇಲ್ಲ ಅಂತ ನಾನು ಹೇಳ್ತಿಲ್ಲ. ತುಂಬ ಜನ ಚೇಂಜ್ ಆಗ್ತಾರೆ, ಅವರು ಮಾಡ್ತಿದ್ದಾರೆ, ಇವ್ರಿಗೆ ದುಡ್ಡಿದೆ ಏನೋ ಮಾಡ್ತಿದ್ದಾರೆ, ನಮಗಿದೆಲ್ಲ ಆಗಲ್ಲ ಅಂತ ಒಂದು ಧೋರಣೆಯಿಂದ ಮಾತಾಡ್ತಾರೆ. ಆಮೇಲೆ ನಮ್ಮದು ಬೇರೆ ಥರ, ನಾವು ಕಳೆಗಳು ತೆಗಿಯಲ್ಲ, ಇವ್ರು ಹೇಳ್ದಂಗೆ ಟ್ರ್ಯಾಕ್ಟರ್ ತರಲ್ಲ, ಅವರು ಅವ್ರದ್ದೇ ಇದು ಹೇಳ್ತಾರೆ, ಹಂಗಲ್ಲ ಇದು ಮಾಡೋದು ಹಾಗೆ ಅಂತ. ಆದರೆ ಅವರು ಇವಾಗ ಚೇಂಜ್ ತರಬೇಕು ಸಿಸ್ಟಮಲ್ಲಿ, ತುಂಬ ಕಷ್ಟ ಇದೆ. ಅದಕ್ಕೆ ಸ್ವಲ್ಪ ಗೌರ್ಮೆಂಟ್ದು ಸಪೋರ್ಟ್ ಬೇಕು ಬೇರೆ ಬೇರೆ ರೀತಿನಲ್ಲಿ. ಅಲ್ಲ, ನೀವು ಲಾಭ ಮಾಡಿ ತೋರಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಹೌದು ಹೌದು, ನೀವಿನ್ನೂ ಲಾಭದ ಹಂತದಲ್ಲಿದ್ದೀರಿ. ಲಾಭದ ಹಂತ ನಾವು ಬ್ರೇಕ್ ಈವನ್ ಆಗ್ತಿದ್ದೀವಿ, ನಮಗೆ ನಷ್ಟ ಆಗಿಲ್ಲ. ಬಟ್ ಲಾಭ ಮಾಡಬೇಕು ಅಂತ ನಾವು ಇನ್ನೂ ಅಷ್ಟು ಪ್ರಯತ್ನ ಪಟ್ಟಿಲ್ಲ. ನಮ್ಮದು ನೆಟ್ವರ್ಕ್ ಇನ್ನೂ ಬೆಳೆಸ್ಕೋಬೇಕು. ಏನು ಮಾಡ್ಬೋದು ಅಂತ ಅನ್ಸುತ್ತೆ ಲಾಭ ಮಾಡಬೇಕು ಅಂದರೆ? ಇವಾಗ ನಾನು ಹೇಳ್ದಂಗೆ ಒಂದು ಟ್ರೈನಿಂಗ್ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ, ಅಲ್ಲಿ ನೆಟ್ವರ್ಕ್ ಬೆಳೆಸ್ಕೋಬೇಕು. ಮಾರ್ಕೆಟಿಂಗ್ ಬಗ್ಗೆ ಇನ್ನೂ ನಾವು ಜಾಸ್ತಿ ತಿಳ್ಕೊಬೇಕು. ನಾವೇನು ಮಾಡ್ತಿದ್ದೀವಿ, ಸೆಲ್ಫ್ ಕನ್ಸಂಪ್ಷನ್ಗೆ ಜಾಸ್ತಿ ಫೋಕಸ್ ಮಾಡ್ತಿದ್ದೀವಿ. ಇನ್ಮೇಲೆ ಇವಾಗ ಮಾರೋದ್ರ ಬಗ್ಗೆ, ಮಾರ್ಕೆಟಿಂಗ್ ಬಗ್ಗೆ ನಮ್ಮ ಯಜಮಾನರು ತುಂಬ ರಿಸರ್ಚ್ ಮಾಡಿದ್ದಾರೆ ಆಲ್ರೆಡಿ. ಎಲ್ಲಿ ಮಾರಿದ್ರೆ ಇನ್ನೂ ಒಳ್ಳೆ ಇದು ಬರುತ್ತೆ. ಆಮೇಲೆ ಅವರೇ ಬಂದು ಬೆಳೆಯೋದಕ್ಕೆ ಮುಂಚೆನೇ ನಾವು ಇಂಡಸ್ಟ್ರಿಯಲ್ಸ್ಗೆ ಕನೆಕ್ಟಿವಿಟಿ ಆದರೆ ಯಾವ ರೀತಿ ಅವ್ರು ನಮ್ಮ ಬೆಳೆನ ತೊಗೊಂಡು ಹೋಗ್ತಾರೆ, ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಯೋಚನೆ ಮಾಡ್ತಿದ್ದೀವಿ. ಇದನ್ನು ನಾವು ಮಾಡಿದ್ರೆ ಡೆಫಿನೆಟ್ಲಿ ರೈತರಿಗೂ ಒಂದು ಐಡಿಯಾ ಬರುತ್ತೆ, ಅವಾಗ ಅವ್ರು ಹೋಗ್ತಾರೆ. ಏನು ಸಂಶೋಧನೆ ಮಾಡಿದಿರಪ್ಪ ಮಾರ್ಕೆಟಿಗೆ ಸಂಬಂಧ? ಸರ್, ಮಾರ್ಕೆಟಿಗೆ ಸಂಬಂಧ ಅಂದರೆ ಏನಂದರೆ, ಫಸ್ಟ್ ಆಫ್ ಆಲು ಅವೇರ್ನೆಸ್ ಇಲ್ಲ ಯಾರಿಗೂ. ಇವಾಗ ಮಾರ್ಕೆಟಲ್ಲಿ ಸುಮಾರು ಥರ ವೆರೈಟಿ ಬರುತ್ತೆ. ಆರ್ಗ್ಯಾನಿಕ್ ಅಂತ ಯಾರಿಗೂ ಏನು ಥರ ಆರ್ಗ್ಯಾನಿಕ್ ಯಾವ ಥರ ಗ್ರೋ ಮಾಡ್ತಾರೆ, ಸಾವಯವ ಯಾವ ಥರ ಮಾಡಿ ಇದಕ್ಕೆ ಏನು ಮಾಡ್ತಾರೆ ಅಂತ ಜನಕ್ಕೆ ಗೊತ್ತಿಲ್ಲ, ಕನ್ಸ್ಯೂಮರ್ಗೆ ಅದು ಗೊತ್ತಿಲ್ಲ. ಅದು ಕರೆಕ್ಟಾಗಿ ನಾವು ಸೆಷನ್ ಏನಂದರೆ, ಇವಾಗ ಒಂದು ಬೆಂಗಳೂರು ಇರೋದು 15 ಫ್ಯಾಮಿಲಿ ಇರೋದು, ಅವ್ರಿಗೆ ತೋಟಕ್ಕೆ ಕರ್ಕೊಂಡು ಬರೋದು, ಅದು ಯಾವ ಥರ ಫಾರ್ಮಿಂಗ್ ನಾವು ಮಾಡ್ತೀವಿ ಅದು ಅವ್ರಿಗೆ ತೋರಿಸ್ಕೊಡೋದು, ಅವ್ರಿಗೆ ಹೇಳೋದು ಈ ಥರ ಮಾಡಿದರೆ. ಆಮೇಲೆ ಹೆಲ್ದಿ ಫುಡ್ ನಾವು ಹೆಂಗೆ ಗ್ರೋ ಮಾಡ್ತೀವಿ, ಅವ್ರ ಸೆಷನ್ ಮಾಡ್ತಾ ಅವ್ರಿಗೆ ಅವೇರ್ನೆಸ್ ಬರುತ್ತೆ. ನಾವು ಏನು ತಿಂತಾ ಇದೀವಿ ಅದು ಸರಿ ಇದೆಯಾ, ಏನು ಕಾರಣಗಳು ಇದು ಅಂತ ಅವ್ರಿಗೂ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತೀವಿ ನಾವು, ಡೈರೆಕ್ಟ್ ಸಂಪರ್ಕ, ಈ ರೈತರಿಂದ ಕನ್ಸ್ಯೂಮರ್ ಡೈರೆಕ್ಟ್ ಸಂಪರ್ಕ ಆಗಬೇಕು. ಆವಾಗ ನಮ್ಮ ಪ್ರಾಡಕ್ಟು ಜಾಸ್ತಿ ಬೆಳೆಯುತ್ತೆ. ಈ ಮಿಡಲ್ ಮ್ಯಾನು, ಈ ಬ್ರೋಕರ್ಸ್ಗಳು ಎಲ್ಲ ಮಧ್ಯದಲ್ಲಿ
ಸೈಡ್ ಹಾಕ್ತಾರೆ. ಇಲ್ಲಾಂದರೆ ಏನು ಮಾಡ್ತೀವಿ, ನಾವು ಕಷ್ಟಪಟ್ಟು ಒಂದು ವರ್ಷ ದುಡಿತಾ ಇರ್ತೀವಿ, ನಾವು ನಮಗೆ 10% ಸಿಗುತ್ತೆ, ಅವ್ರಿಗೆ 30% ಲಾಭ ತೊಗೊಂಡು ಹೋಗ್ತಾರೆ ಮಧ್ಯದಲ್ಲಿರೋರಿಗೆ. ಅದಕ್ಕೆ ನಾವು ಡೈರೆಕ್ಟ್ ಸಂಪರ್ಕ ಮಾಡ್ಕೋಬೇಕು. ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50ಕ್ಕೆ ಕೃಷಿರಂಗದಲ್ಲಿ. ಸಹಯೋಗ ವಲಯ ಕೃಷಿ ಸಂಶೋಧನಾ ಕೇಂದ್ರ, ವಿಸಿ ಫಾರಂ, ಮಂಡ್ಯ. ಜೀವನವೆಷ್ಟು ಚೆನ್ನಾಗಿದೆ, ಕಲ್ಪನೆಗಿಂತಲೂ ಮಿಗಿಲಾಗಿದೆ. ನೆನಪಿಡಿ, ಮೇವು ಮೆಲುಕು. ಮೇವಿನ ಬೆಳೆಗಳ ಬೇಸಾಯ ತಾಂತ್ರಿಕತೆಗಳನ್ನು ಕುರಿತ ಬಾನುಲಿ ಸರಣಿ ಪ್ರತಿ ಬುಧವಾರ ಸಂಜೆ 6:50 ಕೃಷಿ ರಂಗದಲ್ಲಿ. ಎಷ್ಟೊಂದು ಸೌಂದರ್ಯವಿಲ್ಲಿದೆ, ಎಷ್ಟೊಂದು ಆನಂದವಿಲ್ಲಿದೆ. ಮನೆಗೆ ಬೇಕಾದ ಏನು ಬೆಳೀತಾ ಇದ್ದೀರಿ ಅಶ್ವಿನಿ ಅವರೇ ತಾವು? ನಾವು ಮನೆಗೆ ಬೇಕಾಗಿದ್ದು ಎಲ್ಲ ಥರ ಕಾಳುಗಳು ಬೆಳೀತಾರೆ ನನ್ನ ಹಸ್ಬೆಂಡು. ಇವಾಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ, ಗೋಧಿ ಇವಾಗ ಸಿಗ್ತಾ ಇರೋದು ಮಾರ್ಕೆಟಲ್ಲಿ ಯಾವುದೋ ಥರ ಹೈಬ್ರಿಡ್ ಗೋಧಿ ಅಂತೆ, ಅದರಿಂದ ತುಂಬ ಡೈಜೆಷನ್ ಚಾಲೆಂಜಸ್ ಆಗಿದೆ. ನನ್ನ ಹಸ್ಬೆಂಡ್ ರಿಸರ್ಚ್ ಮಾಡಿ ಜವಾರಿ ಗೋಧಿ ಅಂತ ತಂದು ಅದನ್ನು ಬಿತ್ತನೆ ಮಾಡಿದ್ದಾರೆ. ನಾವು ಗೋಧಿ ಇಲ್ಲಿ ಮನೆಯಲ್ಲೇ ಬೆಳ್ಕೊತೀವಿ. ಅಲಸಂದೆ, ಅವರೆ, ಆಮೇಲೆ ಹೆಸರು ಕಾಳು, ಇಂಥ ಒಂದು 5-5 kg 6-6 kg ಆದರೂ ಪರವಾಗಿಲ್ಲ, ಮನೆಗೆ ಬೇಕಾದ ಎಲ್ಲ ಕಾಳುಗಳು ನಾವು ಮನೆಗೆ ನಾವೇ ಮಾಡ್ಕೊಳ್ತೀವಿ. ಅಕ್ಕಿ ಒಂದು ನಾವು ಹೊರಗಡೆಯಿಂದ ಬೆಳೆಸ್ತೀವಿ, ಯಾಕಂದರೆ ಆ ಊರಲ್ಲಿ ನೀರು ನಿಲ್ಲಲ್ಲ, ಇನ್ನು ಸ್ವಲ್ಪ ಡ್ರೈ ಭೂಮಿ, ಅದು ಅಕ್ಕಿ ಹೊರಗಡೆ ತೊಗೊಳ್ತೀವಿ. ಮತ್ತು ಬಾಳೆ ಮತ್ತು ಅರಿಶಿನ ನಾವು ಮನೆಗೂ ಕನ್ಸ್ಯೂಮ್ ಮಾಡ್ತೀವಿ, ಅದು ಲಾರ್ಜ್ ಸ್ಕೇಲಿಂದ ಮಾಡೋದ್ರಿಂದ ಮಾರ್ಬಿಡ್ತೀವಿ ಎಕ್ಸ್ಟ್ರಾ ಬಂದಿದ್ದನ್ನು. ಈ ಥರ ನಾವು ಕಾಳುಗಳಂತೂ ನಾವು ಪ್ರೈಮರಿ ತರಕಾರಿ ಜಾಸ್ತಿ ಬೆಳೀತಾ ಇದ್ದೀವಿ. ಆದರೆ ತರಕಾರಿ ಏನಾಗುತ್ತೆ, ಅದು ಫ್ರೆಜೈಲ್ ಆಗಿರೋದ್ರಿಂದ ತುಂಬ ಲಾಂಗ್ ರನ್ನಲ್ಲಿ ಮಾಡೋಕ್ಕಾಗಲ್ಲ. ಆ ಸೀಸನಲ್ಲಿ ಏನೇನು ತರಕಾರಿ ಇರುತ್ತೆ ಅದೇ. ಆಮೇಲೆ ಸೊಪ್ಪಂತೂ ನಾವು ತೋಟ ಮಾಡೋದ್ರಿಂದ ಹೊರಗಡೆ ತೊಗೊಂಡೇ ಇಲ್ಲ. 15 ದಿವಸ ನಾವು ಯಾವಾಗ ಟ್ರಾವೆಲ್ ಮಾಡ್ತೀವಿ ತೊಗೊಂಡು ಹೋಗ್ತೀವಿ, 15 ದಿವಸ ಫ್ರಿಜ್ಜಲ್ಲಿ ಇಟ್ಟರು ಅದೇನೂ ಆಗಲ್ಲ. ಸೊಪ್ಪು, ಕಾಳು, ತರಕಾರಿ ಎಲ್ಲ ಬೆಳೆಸ್ಕೋತೀವಿ. ಗೋಧಿ ಹೇಗೆ ಬೆಳಿತೀರಪ್ಪ? ಗೋಧಿ ಇವಾಗ 3 ತಿಂಗಳ ಬೆಳೆ ಅದು. ಫಸ್ಟು ಕ್ಲೀನಾಗಿ ಉಳುಮೆ, ಅಂದರೆ ನಾವು ಉಳುಮೆನೂ ಮಾಡಲ್ಲ, ಸುಮ್ಮನೆ ಹಾಗೆ ಫ್ಲಾಟ್ ಮಾಡಿಬಿಟ್ಟು ಜಮೀನನ್ನು ಅದು ನಾವು ಬಿತ್ತನೆ ಮಾಡ್ತೀವಿ. ಎಲ್ಲಿಂದ ತರ್ತೀರಿ ಬಿತ್ತನೆ ಗೋಧಿದು? ಗೋಧಿ ಬಿತ್ತನೆ ಆ್ಯಕ್ಚುಲಿ ನಮ್ಮ ಒಬ್ಬರು ಫ್ರೆಂಡು, ಇವಾಗ ನಮ್ದು ಏನಾಗಿದೆ ಅಂದರೆ, ನಮ್ಮ ಒಂದು ಸರ್ಕಲ್ ಮಾಡಿದ್ದೀವಿ, ಆಲ್ ಓವರ್ ಇಂಡಿಯಾ ಒಂದು 300-400 ಜನ ನಮ್ಮ ಗ್ರೂಪ್ ಇದೆ. ಅವರೆಲ್ಲರೂ ಸಾವಯವ ಕೃಷಿ ಮಾಡೋದು, ನಾವು ಎಕ್ಸ್ಚೇಂಜ್ ಮಾಡ್ಕೋತೀವಿ. ಏನು ಅಲ್ಲಿ ಬೆಳೀತಾರೆ ಅವರು. ಅದೇ ಎಲ್ಲಿಂದ ತರ್ತೀರಿ ಬೀಜ ಅಂತ? ಇವಾಗ ಬಿಜಾಪುರಿಂದ ನನ್ನ ಸಿಕ್ಕಿದೆ ಗೋಧಿ ಬೀಜ. ಅದು ಜವಾರ್ ಗೋಧಿ ಅಂತ ಇದೆ, ಮುಂಚೆ ಬರ್ತಾ ಇತ್ತು, ದೊಡ್ಡ ದಪ್ಪ ಇದ್ರದು. ಅದು ತುಂಬ ಹೆಲ್ದಿಯಾಗಿದೆ. ಅದು ಆ ಗೋಧಿನ ತಗೊಂಡು ಬಂದು ಅವರು ಕಳಿಸಿದ್ದಾರೆ. ಏನು ಸಾಲಿನ ಸಾಲು, ಗಿಡದಿಂದ ಗಿಡ ಏನಂತ? ಏನಿಲ್ಲ, ಅದು ಚೆಲ್ಲೋದು, ಸುಮ್ಮನೆ ಚೆಲ್ಲೋದು. ಚೆಲ್ಬಿಟ್ಟು ಇನ್ನೊಂದ್ಸಲಿ ಉಳುಮೆ ಮಾಡಿ. ಯಾವ ತಿಂಗಳಲ್ಲಿ ಬಿತ್ತನೆ ಮಾಡೋದು ನೀವು? ಅದು ಇವಾಗ ಆ್ಯಕ್ಚುಲಿ ವಿಂಟರ್ ಸೀಸನಲ್ಲಿ ಮಾಡಬೇಕು. ಅದು ಯಾವ ತಿಂಗಳು? ಡಿಸೆಂಬರಲ್ಲಿ ಇವಾಗ ಮಾಡಿದ್ದೀವಿ ನಾವು. ಇವಾಗ ಸದ್ಯಕ್ಕೆ ಮಾಡಿದ್ದೀವಿ. ಅದು ಜಾಸ್ತಿ ಹಿಬ್ನಿ ಬೆಳೆಯುತ್ತಲ್ಲ, ಹಿಬ್ನಿ ಟೈಮಲ್ಲೇ ಬರೋದು. ಅದು ಹಿಬ್ನಿ ತಿಂಗಳು ಬೆಳೆ? ಅದು 3 ತಿಂಗಳು. 3 ತಿಂಗಳಲ್ಲೇ ಪ್ರತಿ ವರ್ಷ ಬೆಳಿತೀರಾ? ಇವಾಗ ಫಸ್ಟ್ ಇಯರ್ ನಾನು ಇವಾಗ ಟ್ರೈ ಮಾಡಿದ್ದೀನಿ, ಬೆಳೀತಾ ಇದ್ದೀನಿ. ಮುಂಚೆ ಎಲ್ಲ ನಾವು ಮೇಜರಾಗಿ ಬೆಳೀತಾ ಇದ್ದು ಅರಿಶಿನ, ಶುಂಠಿ ಬೆಳೆಸಿದ್ದೀನಿ. ಶುಂಠಿ ಇವಾಗ ಹಾಕಿದ್ದೀನಿ, ಅರಿಶಿನ ಇದೆ, ಈರುಳ್ಳಿ, ಬೆಳ್ಳುಳ್ಳಿ. ಅರಿಶಿನ ಬೇಸಾಯದ ಬಗ್ಗೆ ಹೇಳಿ. ಯಾವ ತಳಿ ಅರಿಶಿನ ಹಾಕತ್ತಾವು? ಅರಿಶಿನ ನಾವು ಸೇಲಂ ಅಂತ ಇದೆ, ಸೇಲಂ 2 ಅಂತ ಬರುತ್ತೆ. ಅದು ಮಾಡಿ ನಾವು ಪ್ರೋಸೆಸ್ ಮಾಡಿ, ಅದು ವಿಶೇಷತೆ ಏನಂದರೆ, ನಾವು ಬೆಳೆದಿದ್ಮೇಲೆ ಎಲ್ಲರೂ ಬಾಯ್ಲ್ ಮಾಡ್ತಾರೆ, ಅದಕ್ಕೆ ಇದು ಮಾಡಿ ಆಮೇಲೆ ಒಣಗಾಕ್ತಾರೆ. ನಾನೇನು ಮಾಡ್ತೀನಿ ಅಂದರೆ, ಅದು ಅರಿಶಿನ ತೆಗೆದ್ಮೇಲೆ ಹಾರ್ವೆಸ್ಟ್ ಮಾಡಿದ್ಮೇಲೆ ಹಾಗೆ ವಾಶ್ ಮಾಡಿ ಹಾಗೆ ನೆಲದ ಹಾಕಿ ಅದು ಡ್ರೈ ಮಾಡ್ತೀನಿ. ಡ್ರೈ ಮಾಡಿಬಿಟ್ಟು ನಾನೇ ಪೌಡ್ರ್ ಮಾಡಿ ಅದು ಮಾರ್ತೀನಿ. ಒಳ್ಳೆ ರಿಟೇಲ್ ಮಾರ್ಕೆಟ್. ಹೇಗೆ ಒಣಗಿಸ್ತೀರಾ ಅದನ್ನು? ಅದು ಹಾಗೆ ಸಣ್ಣ ಡ್ರೈ. ಹೌದಾ? ಸನ್ ಡ್ರೈ ಮಾಡ್ತೀನಿ. ಆ ಸನ್ ಡ್ರೈ ಮಾಡಿ ಅದು ಸ್ಟೋರ್ ಮಾಡ್ತೀನಿ. ಇನ್ನೊಂದು ಏನು ರಿಸರ್ಚ್ ಮಾಡಿದ್ದೀನಿ ಅಂದರೆ, ನಾನು 2 ವರ್ಷ ಅರಿಶಿನ ಬೆಳೆಸಿರೋದು ಹಾಗೆ ಇಟ್ಟಿದ್ದೀನಿ. ಕೆಲವರು ಬ್ಯಾಗ್ಸ್ ಹಾಗೆ ಇಟ್ಟು ಸುಮ್ಮನೆ ಗನಿ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೀನಿ. ಅದರಲ್ಲಿ ಏನು ಹುಳನೂ ಬಂದಿಲ್ಲ, ಏನೂ ಬಂದಿಲ್ಲ, ಯಾಕಂದರೆ ನಾನು ನ್ಯಾಚುರಲಾಗಿ ಬೆಳೆಸಿದ್ದೀನಿ. ಅದು ಆಮೇಲೆ ಅದು ಸುವಾಸನೆಯೂ ತುಂಬ ಚೆನ್ನಾಗಿದೆ. ಬೆಳೆಯೋ ವಿಧಾನ ಹೇಗೆ ಬೆಳಿತೀರಿ? ಅರಿಶಿನ ಫಸ್ಟು ಬೆಡ್ ಮಾಡ್ತೀವಿ, ಉಳುಮೆ ಮಾಡಿಬಿಟ್ಟು ಬೆಡ್ ಮಾಡಿಬಿಟ್ಟು
ಏನು ಅರಿಶಿನ ಬೀಜ ಇದಿರುತ್ತೆ ಅದನ್ನು ನಡ್ತೀವಿ. ಎಲ್ಲ 1-1.5 ಅಡಿ 2 ಅಡಿ ಗ್ಯಾಪಲ್ಲಿ ಬಿಡ್ತೀವಿ. ಆಮೇಲೆ ಅದ್ರ ಮೇಲೆ ಮಣ್ಣು ಮುಚ್ತೀವಿ. ಮಣ್ಣು ಮುಚ್ಚಿದ ಮೇಲೆ ಸಾಧಾರಣ ನೀರು ಡ್ರಿಪ್ ಇರಿಗೇಷನ್ ಮಾಡ್ತಾ ಇದ್ದೀವಿ. ಡ್ರಿಪ್ ಇರಿಗೇಷನ್ ನೀರು ಬಿಡ್ತೀವಿ. 15 ದಿವಸಕ್ಕೆ 20 ದಿವಸಕ್ಕೆ ನಾನು ಏನು ಫರ್ಟಿಲೈಸರ್ ಮಾಡ್ತೀನಿ, ಜೀವಾಮೃತ ಏನು ಮಾಡಿದ್ದೀನಿ ಅದು ಬಿಡ್ತೀನಿ. ಅದು ಬಿಟ್ಟರೆ ಏನೂ ಇಲ್ಲ. ಮಧ್ಯೇಲೇನೋ ಗಿಡ ಇಷ್ಟು ಮೇಲ್ಗಡೆ ಬರೋವರೆಗೂ ಏನು ಕಳೆ ಬರುತ್ತೆ ಅದು ತೆಗಿತೀವಿ. ಕಳೆ ಬಂದರೆ ನಮ್ಮದು ಕೆಮಿಕಲ್ದು ಏನು ಡಿಫ್ರೆನ್ಸ್ ಅಂದರೆ ನಾವು ಕಳೆ ತೆಗಿದ್ರೆ ಅಲ್ಲೇ ಹಾಕ್ತೀವಿ ವಾಪಸ್ಸು. ಏನಂದರೆ ಭೂಮಿಗೆ ಯಾವಾಗಲೂ ಸೂರ್ಯದಿಂದ ಕಿರಣ ಡೈರೆಕ್ಟ್ ಬೀಳಬಾರ್ದು. ಅದು ಭೂಮಿ ಎಲ್ಲ ಮುಚ್ಕೊಂಡಿರಬೇಕು, ಕಂಪ್ಲೀಟಾಗಿ ಮುಚ್ಚಬೇಕು. ನೀವು ಏನು ತೆಗಿತೀರಾ ಗ್ರೀನ್ ಏನು ಕಳೆ ನೀವು ಹೇಳ್ತೀರಾ ಅದು ಇವಾಗ ಎಲ್ಲರೂ ಕಳೆ ಔಷಧಿ ಎಲ್ಲ ಹೊಡಿತಾರೆ, ಅದು ಹೊಡಿಲೇಬಾರ್ದು. ಆ ಕಳೆನ ತೆಗ್ದು ವಾಪಸ್ ಅಲ್ಲೇ ಹಾಕಿದ್ರೆ ಅದೇನಾಗುತ್ತೆ, ಅದು ಗೊಬ್ಬರ ಆಗುತ್ತೆ. ನಿಮಗೆ ಅರಿಶಿನಕ್ಕೆ ಕೀಟ ರೋಗ, ಗಡ್ಡೆ ಕೊಳೆಯೋ ರೋಗ ಈ ಥರದ್ದು ಏನು ರೋಗ ನನಗೆ ಏನು ಕಂಡು ಬಂದಿದೆ ಅಂದರೆ 3 ವರ್ಷದಲ್ಲಿ ಒಂದ್ಸಲಿನೂ ಹುಳ ಬಂದಿಲ್ಲ, ಒಂದ್ಸಲಿನೂ ಇದು ಬಂದಿಲ್ಲ. ನಾನು ಹೇಳಿದೆ ಸೊಪ್ಪು ಔಷಧಿ ಮಾಡಿದ್ಮೇಲೆ ಅದು ಬಳಸಿದ್ಮೇಲೆ ನಮ್ಮ ಫರ್ಟಿಲೈಸರ್ ಹಾಕಿದ್ಮೇಲೆ ಒಂದು ದಿವಸನೂ ಹುಳ ಬಂದಿಲ್ಲ. ಎಷ್ಟು ಇಳುವರಿ ಬಂದಿದೆ ಹೋಗ್ಲಿ? ಇಳುವರಿ ನನಗೆ 2 ಟನ್ ಬಂತು. 1.5 ಇದು ಹಾಕಿದೆ. ಸ್ಟಾರ್ಟಿಂಗ್ ವರ್ಷ ನನಗೆ 2 ಟನ್ ಬಂತು. 2 ಟನ್ ಅರಿಶಿನ ಬಂತು. ಹಸಿ ಅರಿಶಿನ ಬಂತು 2 ಟನ್ನು. ಅದರಲ್ಲಿ 3 ಟೈಮ್ಸ್ ಕಡಿಮೆ ಆಗುತ್ತೆ. ಅದು 30% ಬರುತ್ತೆ ಅದರಲ್ಲಿ, ಅಷ್ಟು ಬಂತು. ಅದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ ನಮಗೆ ಮಾರ್ಕೆಟಲ್ಲಿ ಎಷ್ಟು ಸಿಕ್ಕಿತು, ಎಷ್ಟು ಅರಿಶಿನಗಳು ಇವಾಗ ಸಿಗ್ತಾ ಇದೆ ನಿಮಗೆ, ಅದರಲ್ಲಿ ವಾಸನೆ ಇಲ್ಲ, ಸುವಾಸನೆ ಇಲ್ಲ. ಈ ಅರಿಶಿನ ಸುವಾಸನೆ ಇತ್ತು, ಡಿಫ್ರೆಂಟ್ ಇದು, ನ್ಯಾಚುರಲ್ ಆಗಿತ್ತು. ನಾನು ಏನು ಇದರಲ್ಲಿ ಮಧ್ಯದಲ್ಲಿ ಏನು ಬೆಳೆಸಿಲ್ಲ. ಪುಡಿ ಹೇಗೆ ಮಾಡಿದ್ರಿ? ಪುಡಿ ನಾನು ಅಲ್ಲೊಂದು ದೊಡ್ಡ ಮಿಲ್ ಇದೆ, ಅದರಲ್ಲಿ ಹೋಗಿ ನಂದೇ ಸಪ್ರೇಟಾಗಿ ಅವರೆಲ್ಲ ಬೇರೆ ಎಲ್ಲ ಅರಿಶಿನ ಬರುತ್ತೆ ಅವ್ರಿಗೆ ಮಿಲ್ ಮಾಡೋಕ್ಕೆ, ಅದೆಲ್ಲ ಸಪ್ರೇಟ್ ಆಗ್ತಾ ಇದ್ವಿ. ಅವ್ರು ಅರಿಶಿನ ಬಿಸ್ನೆಸ್ ಮ್ಯಾನೆ, ಅವ್ರು ತೆಗ್ದು ಅರಿಶಿನ ಪುಡಿ ಮಾಡಿ ಮಾರ್ತಾರೆ ಅವರು. ನೀವು ನೇರವಾಗಿ ಹೋಗಿ ಆಮೇಲೆ ನೇರವಾಗಿ ಗ್ರಾಹಕಕ್ಕೆ ಮಾರ್ತೀವಿ. ನಮ್ಮದು ಯಾರ್ಯಾರು ಗೊತ್ತಿರೋದು ವಾಟ್ಸಪ್ಪಲ್ಲಿ ನಮ್ಮದು ಒಂದು ಗ್ರೂಪ್ ಮಾಡಿದ್ದೀವಿ. ಆ ಗ್ರೂಪಲ್ಲಿ ಎಲ್ಲರೂ ಕಳಿಸ್ತೀನಿ ಅರಿಶಿನ ಇದಿದೆ ಅಂತ. ಸೊ ಫಸ್ಟ್ ಎಲ್ಲ ಕಳಿಸಿ ನಾವು ಸ್ಕೂಲ್ ಫ್ರೆಂಡ್ಸಿಂದ ಸ್ಟಾರ್ಟ್ ಮಾಡಿದ್ವಿ. ಆ ಥರ ಮಾಡಿ ನಮ್ಮದು ರಿಲೇಷನು ಎಲ್ಲರಿಗೂ ಮಾಡಿ, ಅಕ್ಕಪಕ್ಕವರು ಎಲ್ಲ ಕೊಡಿ. ಆಮೇಲೆ ಅಶ್ವಿನಿಯವರು ಸಹಾಯ ಮಾಡ್ತಾರಾ? ಅಶ್ವಿನಿ ಅವರು ಸಹಾಯ ಮಾಡ್ತಾರೆ. ಅವ್ರ ಫ್ರೆಂಡ್ಸ್ ಗ್ರೂಪಲ್ಲಿ ಹಾಕಿದ್ದಾರೆ. ಅವ್ರಿಗಿಂತ ಜಾಸ್ತಿ ಬಿಸ್ನೆಸ್ ನನಗೆ ಬಂದಿದೆ, ಯಾಕಂದರೆ ಅವ್ರ ಗ್ರೂಪು ದೊಡ್ಡದಾಗಿದೆ. ಇನ್ನು ಬ್ಯಾಂಕ್ ಗ್ರೂಪು ಎಲ್ಲ ಥರ ಗ್ರೂಪು ಅವರು ಇದೆ ಅಲ್ವಾ, ಆ ಗ್ರೂಪಲ್ಲಿ ಹಾಕಿದ್ದಾರೆ. ಅದು ಹಾಕಿ ನಮಗೆ ಒಳ್ಳೆ ಬಿಸ್ನೆಸ್ ಅಂದರೆ ತುಂಬ ಇದು ಮಾಡ್ತಾರೆ. ನಮ್ಮ ಫ್ರೆಂಡ್ಸು ಯೂಶ್ವಲಿ ನಿಮ್ಗೆ ಹೇಳೋಕ್ಕಂದರೆ ನನ್ನ 4-5 ಫ್ರೆಂಡ್ಸು US ಅಲ್ಲಿ ಸೆಟ್ಲ್ ಆಗಿದ್ದಾರೆ. ಅವರು ಪರ್ಮನೆಂಟ್ ರೆಸಿಡೆಂಟಲ್ಲಿ. ಅವ್ರಿಗೆ ಸ್ಯಾಂಪಲ್ ಇಂಡಿಯಾಗೆ ಬರುವಾಗ ಅವ್ರು ಸ್ಯಾಂಪಲ್ ಕೊಡುವಾಗ ಅವ್ರು ಹೇಳಿದ್ರು, ನಾನು ಇಂಪೋರ್ಟೆಡ್ ತೊಗೊಳ್ತೀನಿ, ಆದ್ರೂ ಬ್ರ್ಯಾಂಡೆಡ್ ತೊಗೊಂಡ್ರೆ ಇಷ್ಟು ಸುವಾಸನೆ, ಇಷ್ಟು ನಾವು ಯಾವಾಗಲೂ ಈ ಥರ ಟರ್ಮರಿಕ್ ನೋಡಿಲ್ಲ. ಅವ್ರು ಬರುವಾಗ 5-5 kg ತೊಗೊಂಡು ಹೋಗ್ತಾರೆ. ಎವ್ರಿ ಇಯರ್ ಅವರು 5 kg ಕನ್ಸ್ಯೂಮ್ ಮಾಡ್ತಾರೆ. ತಮಗೇನು ಅನಿಸುತ್ತೆ ಅಶ್ವಿನಿ ಅವರೇ, ಸಾವಯವ ಉತ್ಪನ್ನಗಳ ಗುಣಮಟ್ಟ ಚೆನ್ನಾಗಿರುತ್ತೆ ಅಂತ ಅನಿಸುತ್ತಾ? ಈಗ ಸ್ಟಾರ್ಟ್ ಮಾಡಿರೋದ್ರಿಂದ ಒಂದು 4-5 ವರ್ಷದಿಂದ ನಾವು ಹೇಳ್ದಂಗೆ ಬ್ರೇಕ್ ಇವನ್ ಆಗಿದೆ. ಇದನ್ನೇ ನಾವು ಮುಂದಕ್ಕೆ ಇವಾಗ ನಮ್ಮ ಈ ಕಲಿಕೆಗಳು ಚಿಕ್ಕ ಮಿಸ್ಟೇಕ್ಸು ಮಾಡಿರ್ತೀವಿ ನಾವು, ಅದನ್ನೆಲ್ಲ ಕಲಿತು ಇದನ್ನು ತೊಗೊಂಡು ಹೋಗಿ ಕಮರ್ಷಿಯಲ್ ಪ್ರಾಡಕ್ಟ್ಸು ಪ್ಲಸ್ ಸೆಲ್ಫ್ ಕನ್ಸಂಪ್ಷನ್ಗೆ ಪ್ರಾಡಕ್ಟ್ಸು ಇದನ್ನೆಲ್ಲ ಡೈವರ್ಸಿಫೈ ಮಾಡಿ ನಾವು ಇನ್ಮೇಲೆ ಮಾಡಿದ್ರೆ ಡೆಫಿನೆಟ್ಲಿ ಇದರಲ್ಲಿ ಪ್ರಾಫಿಟ್ ಇದೆ. ಇನ್ವೆಸ್ಟ್ಮೆಂಟ್ ಬ್ಯಾಂಕರ್ ಥರ ಮಾತಾಡ್ತಾ ಇಲ್ಲ ನಾನು, ಆದರೆ ಒಂದು ರೈತ ಮಹಿಳೆಯಾಗಿ ಮಾತಾಡಿದ್ರು ಇದರಲ್ಲಿ ಡೆಫಿನೆಟ್ಲಿ ರಿಟರ್ನ್ಸ್ ಇರುತ್ತೆ. ಪ್ಲಸ್ ನಾವು ಭೂಮಿ ತಾಯಿಗೂ ಒಂದು ಸೇವೆ ಮಾಡಿದಾಗ ಆಗುತ್ತೆ, ಒಳ್ಳೆ ಊಟ ಒಳ್ಳೆ ತಿಂಡಿನೂ ತಿಂದಂಗೆ ಆಗುತ್ತೆ, ಆರೋಗ್ಯನೂ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಈರುಳ್ಳಿ ಹೇಗೆ ಬೆಳಿತೀರಿ? ಬೆಳ್ಳುಳ್ಳಿನೂ ಅದೇ ಪ್ರೊಸೀಜರು, ಬೆಡ್ ಮಾಡಿಬಿಟ್ಟು ಈರುಳ್ಳಿನ ಗೆಡ್ಡೆನ ಈರುಳ್ಳಿ ರಾಜ ಈರುಳ್ಳಿ ಅಂತಿರಲ್ಲ, ಅದ ಸಣ್ಣ ಈರುಳ್ಳಿನೂ ದಪ್ಪ ಈರುಳ್ಳಿ ಎರಡು ದಪ್ಪ ಈರುಳ್ಳಿನೂ ಬೆಳೆದಿದ್ದೀನಿ ನಾನು. ಎಲ್ಲ ಥರ ತರಕಾರಿ ಎಲ್ಲ ಥರ ಟ್ರಯಲ್ ಮಾಡಿಬಿಟ್ಟಿದ್ದೀನಿ. ಆಮೇಲೆ ಇನ್ನೊಂದು ಸಾವಯವದ ಒಂದು ವಿಶೇಷತೆ ಏನಂದರೆ, ನೀವು ಎಲ್ಲ ಥರದ ನಿಮ್ಮ ಸಾಯಿಲ್ ಫರ್ಟೈಲ್ ಆದಮೇಲೆ ಯಾವ ಥರನೂ ಬೆಳೆನೂ ಬೆಳಿಬೋದು. ಅದು ರಿಸ್ಟ್ರಿಕ್ಷನ್ ಇಲ್ಲ ನಿಮಗೆ, ಅದು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಷ್ಟೇ. ಆ ಗಿಡಗಳು ಹಾಕಿ ಇವಾಗ ನಿಮಗೆ ಯಾವ ಥರ ಗಿಡ ಇರುತ್ತೆ, ಅದು ಯಾವ ಥರ ಬೇಕು, ಅದಕ್ಕೆ ನೆರಳು ಬೇಕಾ ಇದು ಬೇಕಾ ಆ ಥರ ಮಾಡಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡ್ಬೋದು. ಆ ಕ್ರಿಯೇಟ್ ಮಾಡಿ ನೀವು ಬೆಳೆಸ್ಬೋದು. ಏನು ಎಡಗೈಲಿ ಬೀಜ ಹಾಕಿದ್ರು ಬೆಳೆ ಬರುತ್ತೆ ಅಂತ? ಹೌದು, ನೀವು ಹಾಗೆ ಬೀಜ ಹಾಕ್ಬಿಟ್ಟು ನಾನು ಹೇಳ್ತೀನಿ ನಿಮಗೆ, ನಿಜ ಹೇಳ್ತೀನಿ, ಎಷ್ಟೋ ಮೆಡಿಸಿನಲ್ ಪ್ಲಾಂಟ್ಸು ನಮ್ಗೆ ಗೊತ್ತೇ ಇಲ್ಲ ಅದ್ರ ಬಗ್ಗೆ. ಕೆಲವರು ಪ್ಲಾಂಟ್ಸು ಕೆಲವ್ರಿಗೆ ಫ್ರೆಂಡ್ಸ್ ಬರ್ತಾರೆ, ಕೆಲವ್ರಿಗೆ ಗೊತ್ತಿರೋರು ಬರ್ತಾರೆ, ಅವರೆಲ್ಲ ಫಾರ್ಮ್ ವಿಸಿಟ್ ಮಾಡಿದ್ದಾರೆ. ಕೆಲವರು ಜರ್ಮನಿಯಿಂದ 2 ಫಾರಿನರ್ಸ್ ಬಂದಿರು, GKVK ಅವರು ಅಗ್ರಿಕಲ್ಚರ್ ಕಾಲೇಜಿಂದ ಬರ್ತಾರೆ ಹುಡುಗರು, PhD ಮಾಡೋರು. ಅವರು ಜರ್ಮನ್ 2 ಕರ್ಕೊಂಡು ಬಂದಿದ್ರು, ಅವರೆಲ್ಲ ತಿಳ್ಕೊಂಡ್ರು. ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ಸ್ ಅವ್ರು ಹೇಳಿದ್ರು, ದಿಸ್ ಇಸ್ ಒನ್ ಮೆಡಿಸಿನಲ್ ಪ್ಲಾಂಟ್, ಇದು ಯೂಸಸ್ ಏನಂತ ಎಲ್ಲ ಹೇಳಿದ್ರು. ಅದು ನೈಸರ್ಗಿಕವಾಗಿ ಬಂದಿದೆ, ನಾವು ಏನು ಹಾಕಿಲ್ಲ ಅದಕ್ಕೆ. ನಿಮ್ಮ ದೃಷ್ಟಿಯಲ್ಲಿ ಫಲವತ್ತಾದ ಮಣ್ಣು ಅಂದರೆ ಏನು ರಮೇಶ್ ಅವರೇ? ಫಲವತ್ತಾದ ಮಣ್ಣು ಅಂದರೆ ನಿಮಗೆ ಸಾಯಿಲ್ಗೆ ನಾವು ಏನು ಮಾಡಬಾರ್ದು, ಅದಕ್ಕೆ ಏನೂ ಬೇಕಾಗಿಲ್ಲ ಆ್ಯಕ್ಚುಲಿ. ನೀವು ಆಚೆ ಮಾರ್ಕೆಟಿಂದ ತೆಗ್ದು
ಅದಕ್ಕೆ ಹಾಕೋದು ಕೆಮಿಕಲ್ ಫರ್ಟಿಲೈಸರ್ ಹಾಕೋದು ಬೇಕಾಗಿಲ್ಲ. ಅದಕ್ಕೆ ನೀವು ಅದಕ್ಕೆ ಸುಮ್ಮನೆ ಬಿಡಬೇಕು. ಉಳುಮೆ ಮಾಡಿ ಅದು ಮಾಡಿ ಎಲ್ಲ ಜೀವನಕ್ಕೆ ಸಾಯಿಸ್ತಾ ಇದ್ದೀರಿ. ಜೀವನಕ್ಕೆ ಸಾಯಿಸ್ಬಿಟ್ಟು ನೀವು ಅದು ಮಣ್ಣಿಗೆ ಪ್ರೋಸೆಸ್ ಮಾಡೋಕ್ಕೆ ಬಿಡ್ತಾ ಇಲ್ಲ. ಅದಕ್ಕೆ ಪಡಕ್ಕೆ ಅದಕ್ಕೆ ಬಿಟ್ಬಿಟ್ರೆ ಅದು ಪ್ರೋಸೆಸ್ ನ್ಯಾಚುರಲ್ ಆಗುತ್ತೆ. ಏನೇನು ದೇವರು ಏನೇನು ಶಕ್ತಿ ಯಾರ್ಯಾರು ಕೊಟ್ಟಿದ್ದಾರೆ, ಒಂದೊಂದು ಕೆಲಸ ಕೊಟ್ಟಿದ್ದಾರೆ. ಇವಾಗ ನಿಮಗೆ ಎರೆಹುಳಕ್ಕೆ ಒಂದು ಇದು ಕೊಟ್ಟಿದ್ದಾನೆ ದೇವರು. ಅದೇನು ಮಾಡುತ್ತೆ ಅಂದರೆ ಒಂದು ಕಡೆ ಗುಂಡಿ ಹೋಲ್ ಮಾಡ್ಕೊಂಡು ಕೆಳಗಡೆ ಹೋಗುತ್ತೆ, ಇನ್ನೊಂದು ಕಡೆ ಬರುತ್ತೆ. ಏನಕ್ಕೆ ಅದು ಆ ಥರ ಮಾಡಿದ್ದಾರೆ ದೇವ್ರು ಕೊಟ್ಟಿದ್ದಾರೆ ಅಂದರೆ ಒಂದು ಡ್ರಾಪು ನಿಮಗೆ ಮಳೆ ನೀರು ಬಂದರೆ ಅದು ಕೆಳಗಡೆ ಹೋಗಿ ಶೇಖರಣೆ ಆಗೋಕ್ಕೆ ಅದು ಇದು ಮಾಡಿದ್ದಾರೆ. ನೀವು ಮನುಷ್ಯರು ಎಷ್ಟು ರಿಸರ್ಚ್ ಮಾಡಿದ್ರೂ ಅದು ಮಾಡೋಕ್ಕಾಗಲ್ಲ. ಆ ದೇವರು ಒಂದು ಅವ್ರ ಕೆಲಸ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಮಗೆ 50 ಅಡಿಗೆ ಸಿಗ್ತಾ ಇರೋದು ನೀರು ಇವಾಗ 1000 ಅಡಿಗೆ ಹೋಗಿದೆ. ಯಾಕಂದರೆ ನಾವು ಎರೆಹುಳಗೆಲ್ಲ ಸಾಯಿಸ್ಬಿಟ್ಟಿದ್ದೀವಿ ಕೆಮಿಕಲ್ ಹಾಕಿ. ಓಕೆ. ನಿಮ್ಮ ಭವಿಷ್ಯದ ಆಲೋಚನೆಗಳೇನು ಅಶ್ವಿನಿ ಅವರೇ? ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ? ನನಗೆ ಇನ್ನೂ ಒಂದು 5 ಇಯರ್ಸ್ ಸರ್ವಿಸ್ ಇದೆ ಆಫೀಸಲ್ಲಿ, ಅಂದರೆ ಕೆಲಸ ಮಾಡಬೇಕು. ಯಾಕಂದರೆ ನಮ್ಮದು ಚಿಕ್ಕ ಮಗನ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇದೆ. ಪ್ಯಾರಲಲ್ ಆಗಿ ನಾನು ನನ್ನ ಚಿಕ್ಕ ಮಗ ಇಂಡಿಯಾನಲ್ಲೇ ಇರೋದು ಅಂತ ಕ್ಲಿಯರ್ ಆಗಿ ದೃಢವಾಗಿದ್ದಾನೆ. ಪ್ಯಾರಲಲ್ ಆಗಿ ನಾವಿಬ್ರು ಸಾವಯವ ಬಗ್ಗೆ ಆಮೇಲೆ ಕಮರ್ಷಿಯಲ್ ಕ್ರಾಪ್ಸ್ ಬಗ್ಗೆ ಎಲ್ಲ ಟ್ರೈನಿಂಗ್ ತೊಗೊಳ್ತಾ ಇದ್ದೀವಿ. ನಮ್ಮ ಯಜಮಾನರು ನಮಗೆ ತುಂಬ ಗೈಡೆನ್ಸ್ ಆಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಸ್ಟೆಪ್ಸ್ ಏನಂದರೆ ಇದನ್ನೇ ಕಂಟಿನ್ಯೂ ಮಾಡಿ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಮಾಡಿ, ಮತ್ತು ನಾವು ನೀವು ಹೇಳ್ದಾಗೆ ಫಾರ್ಮಿಂಗಲ್ಲಿ ನಾವು ಪ್ರೂವ್ ಮಾಡೋದು ಜಾಸ್ತಿ ಇದೆ. ಒಂದು ಪ್ರಾಫಿಟಬಿಲಿಟಿ ಪ್ರೂವ್ ಮಾಡಿದ್ರೇ ಜನರಿಗೂ ಒಂದು ಎಕ್ಸಾಂಪಲ್ ಆಗುತ್ತೆ, ಹೌದು ಇದರಲ್ಲಿ ಈ ಥರ ಮಾಡ್ಬೋದು ಅಂತ ನಂಬಿಕೆ ಬರುತ್ತೆ. ಭಾಳ ರೈತರು ಆಲ್ರೆಡಿ ಮಾಡಿದ್ದಾರೆ. ಅದನ್ನು ನಾವು ಮುಂದಕ್ಕೆ ತೊಗೊಂಡು ಹೋಗಿ ನೆಕ್ಸ್ಟ್ ಸ್ಟೆಪ್ಸ್ ಮಾಡೋಣ ಅಂತ. ನಿಮ್ಮ ಆಶಯ ಏನು ರಮೇಶ್ ಅವರು? ನಮ್ಮ ಮುಂದಿನ ಏನು ಪ್ರೋಗ್ರಾಮ್ ಅಂದರೆ, ನಾನು ಎಷ್ಟಾದರೂ ರೈತರಿಗೆ ಈ ಥರ ಎಜುಕೇಟೆಡ್ ಮಾಡಿ ಈ ಥರ ಮಾಡ್ಬೋದು, ಕೃಷಿ ಲಾಭ ಇದೆ, ಕೃಷಿಗೆ ವಾಪಸ್ ಬರ್ಬೋದು. ಬಟ್ ನೀವು ಕೆಮಿಕಲ್ ಫಾರ್ಮಿಂಗ್ ಬಿಟ್ಟು ಇದಕ್ಕೆ ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ಸ್ಟಾರ್ಟ್ ಮಾಡಿ. ಒಂದು 5 ಎಕರೆ ಇರೋರು ಒಂದು ಅರ್ಧ ಎಕರೆಯಲ್ಲಿ ಶುರು ಮಾಡಲಿ. ಅರ್ಧ ಎಕರೆ ಮಾಡಿ ಅವ್ರ ಅನುಭವ ಬಂದ ಮೇಲೆ ಮೂಲಕ ನಾವು ಎಲ್ಲ ಫಾರ್ಮರ್ಸ್ಗೆ ಎಜುಕೇಟ್ ಮಾಡೋಣ ಅಂತ ನಮ್ಮ ಫ್ಯಾಮಿಲಿಗೆ ಮುಂದೆ 10 ವರ್ಷನ ನಾವು ಅವ್ರಿಗೆ ಎಜುಕೇಟ್ ಮಾಡಿ ಒಂದು ಊರಿಗೆ ನಾವು 10 ಜನಕ್ಕೆ ಕನ್ವರ್ಟ್ ಮಾಡಿದ್ರೂ ಕೆಮಿಕಲಿಂದ ಆರ್ಗ್ಯಾನಿಕ್ ಫಾರ್ಮಿಂಗ್ ನಮಗೆ ಖುಷಿ ಆಗುತ್ತೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ಸಂಪರ್ಕ ಮಾಡಬೇಕು ಅಂದರೆ ಸಂಪರ್ಕ ನಂಬರ್, ಮೊಬೈಲ್ ಸಂಖ್ಯೆ ಕನ್ನಡದಲ್ಲಿ ಹೇಳಿ. 98805982226. ಇನ್ನೊಮ್ಮೆ ಹೇಳ್ತೀರಾ? 98805982226. ಇನ್ನೂ ಒಂದು ಸರಿ ಹೇಳ್ಬಿಡಿ. 98805982226. ತಮ್ಮದು ಅಶ್ವಿನಿ ಅವರೇ? 9900210459. ಇನ್ನೊಮ್ಮೆ ಹೇಳ್ತೀರಾ? 9900210459. ಇನ್ನೂ ಒಂದು ಸರಿ ಹೇಳ್ಬಿಡಿ. 9900210459. ಒಳ್ಳೆಯದು ಅಶ್ವಿನಿ ಅವರೇ, ಹಾಗೆ ರಮೇಶ್ ಅವರೇ, ಇದುವರೆಗೂ ಕೂಡ ಸಾವಯವ ಬೇಸಾಯದ ನಿಮ್ಮ ಬದುಕಿನ ಎಲ್ಲ ಅನುಭವಗಳನ್ನು ಭಾಳ ಸೊಗಸಾಗಿ ಹಂಚಿಕೊಂಡ್ರಿ. ನಿಮ್ಮೆಲ್ಲ ಆಸೆಗಳು ಕನಸುಗಳು ನನಸಾಗಲಿ. ವಂದನೆಗಳು. ನಮಸ್ಕಾರ. ನಮಸ್ಕಾರ. ನಮಸ್ಕಾರ.